ಡ್ರೈ ಪ್ಲೇಸಸ್, ಒಣಗಿದ ಸ್ಥಳಗಳು. ಕೆಲವು ದುರಾತ್ಮಗಳಿಂದ ದೇವರು ನಿಮ್ಮನ್ನು ಬಿಡಿಸಿದ್ರು, ಆದರೆ ಮತ್ತೆ ಆ ದುರಾತ್ಮಗಳು ನಿಮ್ಮ ಸಮೀಪಕ್ಕೆ ಬರುವಾಗ ನಿನ್ನ ಮನೆ ಖಾಲಿಯಾಗಿರುವುದನ್ನ ನೋಡ್ತು, ಒಣಗಿ ಹೋಗಿರುವುದನ್ನ ನೋಡ್ತು. ಒಣಗಿ ಹೋದ ಮೇಲೆ ನಿನ್ನ ಜೀವಿತದಲ್ಲಿ ಮತ್ತೆ ಅದು ಅಟ್ಯಾಕ್ ಮಾಡ್ತು. ಅವಾಗೇನಾಯ್ತು? ಯೇಸು ಕ್ರಿಸ್ತ ನಂಬದಾಗ ಕೆಲವು ಪಾಪಗಳನ್ನು ಬಿಟ್ಟಿದ್ವಿ, ಈಗ ಮತ್ತೆ ಅದೇ ಪಾಪವನ್ನು ಮತ್ತೆ ಶುರು ಮಾಡಿದ್ದೇವೆ. ಯಾಕೆ? ಇದಕ್ಕೆ ಕಾರಣ ನೀನು ಆತ್ಮಿಕವಾಗಿ ಒಣಗಿ ಹೋಗಿದ್ದೆ. ನನ್ನನ್ನು ದೇವರು ಒಣಗಿ ಹೋಗುವುದಕ್ಕಾಗಿ ಕರೆದಿಲ್ಲ, ನಾನು ಸಮೃದ್ಧಿಯಾಗಿ ಫಲ ಕೊಡುವ ಮರವಾಗಿರ್ಬೇಕಂತ ದೇವರು ಬಯಸಿದ. ಆದರೆ ನಾನು ಯಾಕೆ ಒಣಗಿ ಹೋದ ಮರವಾಗಿದ್ದೆ? ಯಾಕೆ ನನ್ನಲ್ಲಿ ಫಲ ಕಾಣ್ತಾ ಇಲ್ಲ? ಯಾಕೆ ನಾನು ದೇವರಿಗೆ ಇಷ್ಟವಾದ ಜೀವಿತ ಜೀವಿಸಲಿಕ್ಕಾಗ್ತಾ ಇಲ್ಲ? ಕಾರಣ ನಾನು ಒಣಗಿ ಹೋಗಿದ್ದೆ. ಹಾಗಾದ್ರೆ ನನ್ನ ಒಣಗುವಿಕೆಗೆ ಕಾರಣಗಳೇನು? ಓಕೆ, ಸೊ ವಚನ ನಾನು ನಿಮಗೆ ಹೇಳ್ತೇನೆ. ಈ ದಿನದ ಸಂದೇಶದ ಶೀರ್ಷಿಕೆಯನ್ನು ನಿಮಗೆ ತಿಳಿಸ್ತೇನೆ. ಏನು ಇವತ್ತಿನ ಸಂದೇಶದ ಶೀರ್ಷಿಕೆ ಅಂದ್ರೆ, ಒಣಗಿದ ಸ್ಥಳ, ಡ್ರೈ ಪ್ಲೇಸಸ್, ಒಣಗಿದ ಸ್ಥಳಗಳು. ವಾಕ್ಯಕ್ಕೆ ಹೋಗಕ್ಕಿಂತ ಮುಂಚೆ, ಅಂದ್ರೆ ವಾಕ್ಯ ನಿಮಗೆ ಓದಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೇನೆ. ಎಷ್ಟು ಜನರಿಗೆ ಇಂಥ ಒಂದು ಸ್ಥಳದಲ್ಲಿ ಇರ್ಲಿಕ್ಕೆ ಇಷ್ಟ? ಯಾರು ಇಷ್ಟಪಡುವುದಿಲ್ಲಲ್ಲ? ಒಣಗಿದ ಸ್ಥಳ, ಬರುಡಾಗಿರುವ ಸ್ಥಳ, ಎಲ್ಲಿ ಒಂದು ಆಸರೆ ಕಾಣಿಸ್ತಾ ಇಲ್ಲ, ನೀರು ಕಾಣಿಸ್ತಾ ಇಲ್ಲ, ನೆರಳು ಕಾಣಿಸ್ತಾ ಇಲ್ಲ, ಒಣಗಿ ಹೋದಂತ ಸ್ಥಳ. ತಿಳ್ಕೊಡ್ರಿ, ಈ ಒಣಗಿದ ಸ್ಥಳದಲ್ಲಿ ಯಾವ ಮನುಷ್ಯನೂ ಜೀವಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ. ಆದ್ರೆ ನಾನು ಯಾಕೆ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಯಾರಿಗೂ ಇಷ್ಟ ಇಲ್ಲ ಒಣಗಿದ ಸ್ಥಳಗಳು, ಡ್ರೈ ಲ್ಯಾಂಡ್ಸ್, ಡ್ರೈ ಪ್ಲೇಸಸ್, ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಈ ಸ್ಥಳ ಸೈತಾನಿಗೆ ಬಹಳ ಇಷ್ಟ. ಯಾವುದು? ಒಣಗಿದ ಸ್ಥಳಗಳು ಸೈತಾನನಿಗೆ ಬಹಳ ಇಷ್ಟ. ಯಾಕೆಂದ್ರೆ ಅವನು ತಿರುಗಾಡುವುದೇ ಎಲ್ಲಿ ಅಂತ ಹೇಳಿದ್ರೆ ಒಣಗಿದ ಸ್ಥಳಗಳಲ್ಲಿ ಹೆಚ್ಚು ತಿರುಗಾಡ್ತಾನೆ. ಯಾವ ಭೂಮಿ ನೀರಿರುವುದಿಲ್ಲ, ಒಣಗಿ ಹೋಗಿರ್ತದೆ, ಅಂತ ಒಂದು ಸ್ಥಳದಲ್ಲಿ ಹೆಚ್ಚು ತಿರುಗಾಡವನು ಯಾರಂದ್ರೆ ಸೈತಾನ. ಇದು ಸೈತಾನಿಗೆ ಬಹಳ ಇಷ್ಟ. ಹಾಗಾದ್ರೆ ಇದನ್ನ ನಾನು ಯಾಕೆ ಈ ಶೀರ್ಷಿಕೆ ತಗೊಂಡೆ ಅಂದ್ರೆ, ನಮ್ಮ ಜೀವಿತದಲ್ಲಿ ಒಣಗಿದ ಅನುಭವಗಳು ನಮಗೆ ಸಂಭವಿಸುವಾಗ ನೀವು ತಿಳ್ಕೊಳ್ರಿ, ಈ ಒಣಗಿದಂತ ಅನುಭವ ನಮ್ಮ ಲೈಫಲ್ಲಿ ಬರ್ತಾ ಇರೋದಕ್ಕೆ ಕಾರಣ ಏನಂದ್ರೆ, ನಾವು ಸೈತಾನನಿಗೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಟ್ಟಿದ್ದೇವೆ. ಸೈತಾನನು ನಮ್ಮ ಜೀವಿತದಲ್ಲಿ ಇರುವಾಗ ಯಾವಾಗ ಅವನಿರ್ತಾನಂದ್ರೆ, ನನ್ನ ಜೀವಿತ ಒಣಗಿದ ಅನುಭವ ಆಗ್ಬೇಕು. ಡ್ರೈ ಪ್ಲೇಸ್ ಇದಾದ್ರೆ ಇಲ್ಲಿ ಸೈತಾನ್ ಬಂದು ತಿರುಗಾಡ್ಲಿಕ್ಕೆ ಅದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ತಿಳ್ಕೊಡ್ರಿ, ಯಾವ ಒಣಗಿದ ಅನುಭವ ಅನ್ನುವಾಗ ತಿಳ್ಕೊಡ್ರಿ, ಒಂದು ಜೀವನ ಇಲ್ಲ, ಒಂದು ಜೀವ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಮಕ್ಕಳಿಗೆ ಕಲಿಸಿದಂತ ಈ 9 ಆತ್ಮನ ಫಲ ಯಾವ ಮನುಷ್ಯನಲ್ಲಿ ಇರುವುದಿಲ್ಲ, ಅದು ಒಣಗಿದ ಸ್ಥಳವಾಗಿ ಮಾರ್ಪಡ್ತದೆ. ಈ ಮಕ್ಕಳಿಗೆ ಕೊನೆಯ ದಿವಸ ಒಂದು ಪಿಕ್ಚರ್ ನಾನು ತೋರಿಸಿದೆ, ಒಂದು ಚಿತ್ರಣ ತೋರಿಸಿದೆ. ಒಂದು ಕಡೆ ಒಣಗಿದ ಮರ, ಇನ್ನೊಂದು ಕಡೆ ಹಚ್ಚು ಹಸಿರಾಗಿ ಫಲಗಳಿಂದ ತುಂಬಿದ ಮರ. ನೀವು ಯಾವ ಮರ ಆಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ಕೇಳುವಾಗ ಎಲ್ಲರೂ ಏನ್ ತೋರಿಸಿದ್ರು? ಹಚ್ಚು ಹಸಿರಾಗಿರುವ ಫಲಭರಿತವಾದ ಮರವನ್ನ ತೋರಿಸಿದ್ರು. ಯಾರಿಗೂ ಇಷ್ಟ ಇಲ್ಲ ಒಣಗಿದ ಮರ, ಒಣಗಿದ ಸ್ಥಳ. ಆದ್ರೆ ಪ್ರಿಯರೇ, ಈ ಒಣಗಿದ ಮರ ಮತ್ತೆ ಹಚ್ಚು ಹಸಿರಾಗಿ ಫಲ ಕೊಡುವ ಮರ, ಈ 2 ಮರಗಳು 2 ಜೀವಿತಗಳನ್ನು ತೋರಿಸ್ತದೆ. ಯಾವ ಮನುಷ್ಯನಲ್ಲಿ ದೇವರಾತ್ಮನ ಫಲಗಳು ಕಾಣಿಸ್ತದೋ ಆ ಮರ ಹಚ್ಚು ಹಸಿರಾಗಿರ್ತದೆ, ಅಲ್ಲಿ ಫಲಗಳು ತುಂಬಿರ್ತದೆ.
ಆದ್ರೆ ಯಾವ ಮನುಷ್ಯನ ಜೀವಿತದಲ್ಲಿ ಈ ಆತ್ಮನ ಫಲಗಳ ಇಲ್ಲ, ಆ ಮರ ಒಣಗಿದ ಮರವಾಗಿರ್ತದೆ. ಅದೇ ರೀತಿಯಾಗಿ ಒಣಗಿದ ಸ್ಥಳ, ಒಣಗಿದ ಮರ ಸೈತಾನನ್ನು ವಾಸ ಮಾಡಲಿಕ್ಕೆ ಇಷ್ಟಪಡುವ ಸ್ಥಳ. ಈಗ ನಾವು ವಾಕ್ಯಕ್ಕೆ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 43ನೇ ವಚನ ಓದಿಕೊಳ್ಳೋಣ. ಹ್ಮ್ 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 ಪ್ರಿಯರೇ, ಇಲ್ಲಿ ತಿಳ್ಕೊಡ್ರಿ, 43ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ, ದೆವ್ವವು ಮನುಷ್ಯನನ್ನ ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ಎಲ್ಲೇ ತಿರುಗಾಡ್ತದಂತೆ. ತಿಳ್ಕೊಡ್ರಿ, ಸೈತ ದೆವ್ವ ತಿರುಗಾಡುವ ಸ್ಥಳ ಯಾವುದು ಅಂದ್ರೆ ನೀರು ಇಲ್ಲದ ಸ್ಥಳ. ಅದೇ ಒಣಗಿದ ಭೂಮಿ, ಒಣಗಿದ ಸ್ಥಳ. ದೆವ್ವ ತಿರುಗಾಡುವ ಸ್ಥಳ ಯಾವುದು? ನೀರಿಲ್ಲದ ಸ್ಥಳ, ಖಾಲಿ, ಒಣಗಿ ಹೋಗಿದೆ, ಎಲ್ಲಿ ನೀರಿಲ್ಲ. ತಿಳ್ಕೊಡ್ರಿ, ಮನುಷ್ಯನ ಜೀವಿತ, ಮನುಷ್ಯ ಅನ್ನುವಾಗ ದೇವರು ಮನುಷ್ಯನನ್ನ ವಾಸಸ್ಥಳವಾಗಿ ಉಂಟು ಮಾಡಿದ. ನಾವೆಲ್ಲರೂ ವಾಸಸ್ಥಳವಾಗಿದ್ದೇವೆ. ಅದಕ್ಕೆ ದೇವರ ವಚನದಲ್ಲಿ ನಾವು ನೋಡ್ತೇವೆ, ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಅರ್ಥ ಏನು? ಮನುಷ್ಯ ಏನಾಗಿದ್ದಾನೆ? ಒಂದು ವಾಸಸ್ಥಳವಾಗಿದ್ದಾನೆ. ಈ ಮನುಷ್ಯ ಒಂದು ದೇವರಿಗೆ ವಾಸಸ್ಥಳವಾಗಬೇಕು, ಇಲ್ಲ ದೆವ್ವಗಳಿಗೆ ಅಂದ್ರೆ ಸೈತಾನನಿಗೆ ವಾಸಸ್ಥಳ ಆಗ್ಬೇಕು. ನಾವೆಲ್ಲರೂ ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ದೆವ್ವಕ್ಕೆ ಒಂದು ನಿವಾಸ ಸ್ಥಾನವಾಗಿದ್ವಿ. ನಮ್ಮ ಒಳಗಡೆ ವಾಸ ಮಾಡೋರು ದೇವರಾಗಿರ್ಲಿಲ್ಲ, ಅದ್ರ ಬದಲಾಗಿ ದೆವ್ವ ಅಂದ್ರೆ ಸೈತಾನನು ನಮ್ಮ ಒಳಗಡೆ ವಾಸ ಮಾಡ್ತಿತ್ತು. ಆದ್ರೆ ಯಾವಾಗ ಯೇಸು ಕ್ರಿಸ್ತನು ನಮ್ಮನ್ನ ಆರಿಸಿ ತೆಗೆದುಕೊಂಡು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಶಿಲುಬೆ ಮೇಲೆ ರಕ್ತ ಸುರಿಸಿ ಆ ಯೇಸು ಮಾಡಿದ ಕಾರ್ಯವನ್ನ ಯಾವ ಮನುಷ್ಯನು ನಂಬಿದನೋ ಆ ವ್ಯಕ್ತಿಗೆ ದೇವರು ಬಿಡುಗಡೆ ಕೊಡ್ತಾರೆ. ಆ ಒಂದು ಸೈತಾನ ವಶದಿಂದ ಅವನನ್ನ ಬಿಡಿಸ್ತಾರೆ, ತನ್ನ ರಕ್ತದಿಂದ ಸಂಪಾದಿಸಿಕೊಂಡು ಅವನ ನೀತಿವಂತನಾಗಿ ಇಡ್ತಾರೆ. ಆದ್ರೆ ತಿಳ್ಕೊಡ್ರಿ, ಈಗ ನನ್ನನ್ನ ದೇವರು ನೀತಿವಂತನಾಗಿ ಮಾಡಿದ ಮೇಲೆ, ನನ್ನನ್ನು ತೊಳೆದ ಮೇಲೆ, ಈಗ ನನ್ನ ಡ್ಯೂಟಿ ಏನು? ಈ ಮನೆಯನ್ನ ದೇವರ ವಾಸಸ್ಥಳವಾಗಿ ಕಾಪಾಡಿಕೊಳ್ಬೇಕಾದದ್ದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ. ಆದ್ರೆ ಏನಾಗ್ತದೆ ಸಮಸ್ಯೆ ಪ್ರಿಯರೇ, ನಾವೆಲ್ಲರೂ ದೇವ ಜನರಾಗಿದ್ದೇವೆ, ದೇವ ಮನುಷ್ಯರಾಗಿದ್ದೇವೆ. ಆದ್ರೆ ನಮ್ಮ ಲೈಫು ದಿನೇ 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 ಹೋದ ಹಾಗೆ ಆತ್ಮಿಕವಾಗಿ ಅದು ಒಣಗಿ ಹೋಗುವಂತ ಅನುಭವಕ್ಕೆ ಬರ್ತದೆ. ಎಷ್ಟೋ ಜನರ ಜೀವಿತ ನೋಡ್ರಿ, ಆತ್ಮಿಕವಾದಿ ಒಣಗಿ ಹೋಗಿರುವಂತ ಒಂದು ಸನ್ನಿವೇಶಗಳು ಕಾಣಿಸ್ತದೆ. ತಿಳ್ಕೊಡ್ರಿ, ಮುಂಚೆ ಇರುವಂತ ಸಂತೋಷ ಈಗ ಮನುಷ್ಯನ ಜೀವಿತದಲ್ಲಿ ಇಲ್ಲ. ತಿಳ್ಕೊಡ್ರಿ, ಯಾವ ಮನುಷ್ಯ ನಗದೆ ಯಾವಾಗಲೂ ಕೋಪದಲ್ಲೇ ಇದ್ರೆ ಅಂತ ಮನುಷ್ಯನ ಜೊತೆಗೆ ಯಾರು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ? ನಿಮ್ ಜೀವಿತದಲ್ಲಿ ನಗುನೇ ಇಲ್ಲ, ಯಾವಾಗಲೂ ಸೀರಿಯಸ್ ಅಂತ ಭಯಂಕರ ಸೀರಿಯಸ್ ಆದ ಹೆಂಡತಿ ಇದ್ರೆ ಗಂಡ ಹೆಂಗೆ ಜೀವಿಸ್ತಾನೆ? ಅಂತ ಸೀರಿಯಸ್ ಆಗಿರುವ ಗಂಡ ಇದ್ರೆ ಹೆಂಡತಿ ಹೆಂಗೆ ಜೀವಿಸ್ತಾಳೆ? ಅಂತ ಸೀರಿಯಸ್ ಆಗಿರೋ ಅಪ್ಪ ಅಮ್ಮ ಇದ್ರೆ ಮಕ್ಕಳು ಹೆಂಗೆ ಜೀವಿಸ್ತಾರೆ? ಏನು ಬೇಡ, ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹೋಟೆಲ್ಗೆ ಹೋಗ್ತೀರಲ್ಲ, ನೀವು ಹೋಟೆಲ್ಗೆ ಹೋದಾಗ ನೀವು ಕೂತ್ಕೊಂಡ್ಮೇಲೆ ಟೇಬಲ್ ಮೇಲೆ ನಿಮಗೆ ಏನ್ ಬೇಕು ಅಂತ ಕೇಳಿಕ್ಕೆ ಯಾರು ಬರ್ತಾರೆ? ಯಾರು ಬರ್ತಾರೆ? ವೇಟರ್ ಬರ್ತಾರೆ, ಸರ್ವರ್ ಅಂತ ಬರೀತಾರೆ, ಅಥವಾ ವೇಟರ್ ಅಂತ ಬರ್ತಾನ. ಅವನು ಬಂದು ಯಾವ್ದು ನಗಮುಖಲ್ಲಿ ಸಿಟ್ಟಲ್ಲಿ ನಿಂತ್ಕೊಂಡು ಏನ್ ಬೇಕಂದ್ರೆ ನೀವೇನ್ ಮಾಡ್ತೀರಿ? ಆರ್ಡರ್ ಕೊಡ್ತೀರ ಅವನಿಗೆ? ಯಾಕೆಂದ್ರೆ ನಾವು ಹೋಗಿ ಕುತ್ಕೊಂಡಾಗೂ ಸಹ ವೇಟರ್ ಬಂದು ನಮ್ಗೆ ಹೆಂಗೆ ಮಾತಾಡಿಸ್ಬೇಕು ಅಂತ ಬಯಸ್ತೇವೆ.
ನಗನಗುತ್ತಾ ಸಂತೋಷವಾಗಿ ಮಾತಾಡ. ಅದೇ ಅವ್ನು ಭಯಂಕರ ಸೀರಿಯಸ್ ಆಗಿ ಇದ್ದುಕೊಂಡು ನಮಗೆ ಯಾವ ರೀತಿಯ ಹೆಂಗ್ ಬೇಕಂಗ್ ಮಾತಾಡಿದ್ರೆ ನಾವು ಅಲ್ಲಿ ಹೋಗುದಿಲ್ಲ. ಅಂದ್ರೆ ಅರ್ಥ ಏನು? ಮನುಷ್ಯನ ಜೀವಿತದಲ್ಲಿ ಸಂತೋಷ, ಸಮಾಧಾನ, ಓಕೆ, ಪ್ರೀತಿ ಇವ್ಯಾವ ಇಲ್ಲ ಆದ್ರೆ ಇದು ತಿಳ್ಕೊಡ್ರಿ, ಇದು ಒಣಗಿ ಹೋದಂತ ಜೀವಿತ. ಅಂತ ಜೀವಿತ ಸೈತಾನನಿಗೆ ಇಷ್ಟ. ಡ್ರೈ ಪ್ಲೇಸಸ್ ಅಟ್ರಾಕ್ಟ್ಸ್ ಡೀಮನ್ಸ್ ಅಂತ ಹೇಳ್ತಾರೆ. ಒಣಗಿದ ಸ್ಥಳ ದುರಾತ್ಮಗಳನ್ನ ಆಕರ್ಷಿಸ್ತವೆ. ಅದಕ್ಕೆ ಸೈತಾನನು ತಿರುಗಾಡುವುದು ಎಲ್ಲಿ ಅಂದ್ರೆ ನೀರು ಇಲ್ಲದೆ ಇರುವ ಸ್ಥಳ, ಒಣಗಿ ಹೋದಂತ ಸ್ಥಳ. ನಮ್ಮ ಜೀವಿತದಲ್ಲಿ ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾವು ಪರೀಕ್ಷಿಸ್ಕೊಳ್ಬೇಕು, ನನ್ನ ಜೀವಿತ ಒಣಗಿ ಹೋಗಿದೆಯೋ ಅಥವಾ ಅದು ನೀರಿನಿಂದ ತುಂಬಿದೆಯೋ? ಯಾಕೆ? ಆದಿಕಾಂಡ ಪುಸ್ತಕ ತೆಗೆಯೋಣ. ಆದಿಕಾಂಡ 1ನೇ ಅಧ್ಯಾಯ ತೆಗಿರಿ. ಯಾರಾದ್ರೂ 2ನೇ ವಚನ ಓದೋಣ. ಓಕೆ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಇಲ್ಲಿ ದುರಾತ್ಮ ಚಲಿಸ್ತಾ ಇಲ್ಲ. ಇಲ್ಲಿ ಯಾರು ಚಲಿಸ್ತಿದ್ದಾರೆ? ನಂಬ್ತೀರಾ? ಇಲ್ಲಿ ದೇವರಾತ್ಮ ಚಲಿಸ್ತಿದಾರಂತ? ಓಕೆ, ಇಲ್ಲಿ ತಿಳ್ಕೊಡ್ರಿ, ಇಲ್ಲಿ ದೇವರಾತ್ಮ ಚಲಿಸುವಾಗ ಖಾಲಿ ಇರುವ ಸ್ಥಳದಲ್ಲಿ ಚಲಿಸ್ತಿದಾರ? ಎಲ್ಲಿ ಚಲಿಸ್ತಿದ್ದಾರೆ? ಜಲ ಸಮೂಹಗಳ ಮೇಲೆ ಯಾರು ಚಲಿಸ್ತಿದ್ದಾರೆ? ಜಲನೇ ಇಲ್ಲ, ನೀರೇ ಇಲ್ಲದ ಸ್ಥಳದಲ್ಲಿ ಯಾರು ಚಲಿಸ್ತಿದ್ದಾರೆ? ಅಲ್ಲೋ, ಅರ್ಥ ಆಗ್ತಾ ಇದೆಯಾ? ಸೈತಾನನು ಅಡ್ಡಾಡುವ ಸ್ಥಳ ಯಾವುದು? ಒಣಗಿದ ಭೂಮಿ. ಆದ್ರೆ ದೇವರಾತ್ಮನು ಅಡ್ಡಾಡುವ ಸ್ಥಳ ಯಾವುದು? ನೀರಿರುವಂತ ಭೂಮಿ. ಈಗ ನೀನು ಒಂದು ಭೂಮಿ, ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ನೀನು ಸಹ ದೇವರು ಸೃಷ್ಟಿ ಮಾಡಿದಾಗ ಕ್ರಮವಿಲ್ಲದೆ ಬರಿದಾಗಿಯೂ ಇದ್ದಿ, ಕತ್ತಲೆಯಿಂದ ತುಂಬಿದ್ದಿ. ಆದ್ರೆ ದೇವರು ನಿನ್ನ ಜೀವಿತವನ್ನ ಕತ್ತಲೆ ಇರುವ ಜೀವಿತದಲ್ಲಿ ಬೆಳಕಾಗಿ ಬಂದ್ರು, ಕ್ರಮವಿಲ್ಲದೆ ಇರುವ ಜೀವಿತವನ್ನು ಕ್ರಮಪಡಿಸಿದರು. ಖಾಲಿ ಇರುವ ಭೂಮಿಯಲ್ಲಿ ದೇವರು ನಿನಗೆ ನಿತ್ಯ ಜೀವನ ಕೊಟ್ಟರು. ಈಗ ನನ್ನ ಪ್ರಶ್ನೆ ಏನು? ಈಗ ದೇವರು ನಿನ್ನ ಜೀವಿತದಲ್ಲಿ ಎಲ್ಲವನ್ನ ತುಂಬಿಸಿದ್ರು, ಕರೆಕ್ಟ್. ಉದಾಹರಣೆಗೆ ಹೇಳ್ತೇನೆ, ಒಂದು ತೋಟದಲ್ಲಿ ನೀವು ಮೊದಲನೇದಾಗಿ ಹೋಗಿ ಗಿಡವನ್ನು ನೆಡ್ತೀರಿ. ಗಿಡವನ್ನು ನೆಡುವಾಗ ಮೊದಲೇನ್ ಮಾಡ್ತೀರಿ? ಭೂಮಿಗೆ ಮೊದಲು ಹೊಂಡ ಹೊಡಿತೀರಿ, ಕರೆಕ್ಟಾ? ಅದಕ್ಕೆ ಮೊದಲು ಒಂದು ಸಣ್ಣ ಹೊಂಡವನ್ನು ಮಾಡ್ತೀರಿ. ಹೊಂಡ ಮಾಡಿದ ಮೇಲೆ ಕಲ್ಲು ಹಾಕ್ತೀರಾ? ಏನಾಗ್ತೀರಿ? ಚೆನ್ನಾಗಿರುವಂತ ಫಲಭರಿತವಾಗಿರುವಂತ ಮಣ್ಣು ಇದೆ ಅಂತ ನೋಡ್ತೀರಿ. ಗಿಡ ಒಂದೇ ಸರಿ ಹಾಕುವುದಿಲ್ಲ. ಮೊದಲು ಏನ್ ಹಾಕ್ತೀರಿ? ಆ ಭೂಮಿಗೆ ಹಸಿ ಮಾಡ್ತೀರಿ. ಹಸಿ ಮಾಡಿದ ಮೇಲೆ ಈ ಗಿಡ ಬೇರು ಸಹಿತವಾಗಿ, ಒಂದ್ ವೇಳೆ ಪಾಟ್ಗಳಿದ್ರೆ ಬೇರು ಮತ್ತೆ ಗೊಬ್ಬರವನ್ನ ಮಿಕ್ಸ್ ಆಗಿರುವಂತ ಮಣ್ಣನ್ನ ಜೊತೆಗೆ ಏನ್ ಮಾಡ್ತೀರಿ? ಅದನ್ನ ಇಟ್ಟು ಆಮೇಲೆ ಮಣ್ಣು ಮುಚ್ತೀರಿ, ಕರೆಕ್ಟಾ? ಇದು ಏನ್ ಮಾಡಿದ್ರು? ಒಂದು ಗಿಡವನ್ನ ನೆಡುವಂತ ಒಂದು ಪ್ರಕ್ರಿಯೆ. ಇದೇ ಪ್ರಕಾರ ದೇವರು ನಮ್ಮ ಜೀವಿತವನ್ನ ನೆಟ್ಟಿದ್ದಾರೆ. ಓಕೆ, ನಮಗೂ ಸಹ ಕ್ರಮ ಇಲ್ಲ, ಬರಿದಾಗಿದ್ವಿ, ಕತ್ತಲಿಂದ ತುಂಬಿದ್ವಿ. ಆದ್ರೆ ದೇವರು ಯಾವ ರೀತಿ ಒಂದು ಗಿಡವನ್ನ ನೆಡ್ತಿರೋ ಅದೇ ರೀತಿ ನಮ್ಮ ಜೀವಿತವನ್ನ ದೇವರು ಕ್ರಮಪಡಿಸಿ ಬೆಳಕಿನಿಂದ ತುಂಬಿಸಿ ಅದನ್ನ ಇಟ್ರು. ಈಗ ನೆಕ್ಸ್ಟ್ ಪ್ರಶ್ನೆ ಏನು? ಈಗ ಆ ಗಿಡದಲ್ಲಿ ಏನು ಕಾಣಿಸ್ಬೇಕು? ಎಲ್ರು ಏನ್ ಕಾಣಿಸ್ಬೇಕು? ಫಲ ಕಾಣಿಸ್ಬೇಕು. ಹಾಗಾದ್ರೆ ಇದು ಫಲ ಕೊಡಬೇಕಾದ್ರೆ ನಾವೇನ್ ಮಾಡ್ಬೇಕು? ಈಗ ಆ ಗಿಡಕ್ಕೆ ಏನಾಗ್ಬೇಕು ಸರ್? ಒಂದು ವೇಳೆ ಆ ಗಿಡಕ್ಕೆ ನಾನು ನೀರೇ ಹಾಕದೆ ಹೋದರೆ ಏನಾಗ್ತದೆ? ಕರೆಕ್ಟಾ? ಓಕೆ, ನಾವು ನೀರು ಕುಡಿಯುವುದನ್ನ ನಿಲ್ಲಿಸುವಾಗ ದ ಥರ್ಸ್ಟ್ ದಟ್ ಗ್ರೋಸ್, ನೀರಿನ ದಾಹ ಹೆಚ್ಚಾಗ್ಬೇಕು, ಹೌದಾ? ನೀರು ಕುಡಿದಿದ್ರೆ ನೀರಿನ ದಾಹ ಹೆಚ್ಚಾಗ್ತಾ ಇರಬೇಕು. ಅದು ಮತ್ತೆ ನೀರು ಬಯಸಬೇಕು, ಮತ್ತೆ ನಾವು ನೀರು ಕೊಡ್ತಾ ಇರಬೇಕು. ಈಗ ಸಮಸ್ಯೆ ಏನು? ಈಗ ನೀವು ಇದಕ್ಕೆ ನೀರು ಹಾಕುವುದನ್ನ ನಿಲ್ಲಿಸಿಬಿಟ್ರಿ.
ಇದು ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ? ಒಣಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ಒಣಗಿದ ನಂತರ ಇದು ಯಾರ ಸ್ಥಳವಾಗಿ ಮಾರ್ಪಡ್ತದೆ? ಇಲ್ಲೇ ಇದ್ದೀರಾ? ಸೈತಾನನ ಸ್ಥಳವಾಗಿ ಮಾರ್ಪಡ್ತದೆ. ಈಗ ನಾನು ಹೇಳುವುದೇನೀಗ, ದೇವರು ನನ್ನನ್ನು ಸಹ ಅದೇ ಪ್ರಕಾರವಾಗಿ ಎಲ್ಲವನ್ನ ರೆಡಿ ಮಾಡಿದ್ದಾರೆ. ಈಗ ನಾನು ಒಣಗಿ ಹೋದ್ರೆ ಮರದ ಹಾಗೆ ನನ್ನ ಜೀವಿತದಲ್ಲಿ ದೇವರು ವಾಸಸ್ಥಳ ಹೋಗಿ ದುರಾತ್ಮನ ವಾಸವಾಗಿ ಮಾರ್ಪಡ್ತದೆ. ಈಗ ಎರಡನೇ ಪ್ರಶ್ನೆ ಏನು? ಹಾಗಾದ್ರೆ ಈಗ ಅದು ಒಣಗಿ ಹೋಗ್ಬಾರ್ದಂದ್ರೆ ಅದೇನ್ ಮಾಡ್ಬೇಕು? ನೀವು ನೀರು ಹಾಕಬೇಕು. ಕರೆಕ್ಟಾ? ನೀರು ಹಾಕದೇ ಇದ್ರೆ ಮರ ಒಣಗಿ ಹೋಗ್ತದೆ. ಹಾಗಾದ್ರೆ ಈ ಒಂದು ದೇಹದಲ್ಲಿ, ಈ ಒಂದು ಆತ್ಮಿಕ ಜೀವಿತಕ್ಕೆ ಇದು ಒಣಗಿ ಹೋಗ್ಬಾರ್ದಂದ್ರೆ ಏನ್ ಮಾಡ್ತೀರಿ? ಅದು ಒಣಗ್ಲಿಕ್ಕೆ ಏನ್ ಕಾರಣ? ಹಾಗಾದ್ರೆ ಈ ಒಂದು ಜೀವಿತ ಒಣಗುವುದಕ್ಕೆ ಏನ್ ಕಾರಣ? ಮತ್ತೆ ಏನ್ ಬರ್ತದೆ? ಸುವಾರ್ತೆಗೆ ಬರ್ರಿ, ಅಲ್ಲಿ ಬರ್ತದೆ, ಎಲ್ಲ ಬರ್ತದೆ, ಬರ್ರಿ. ಓಕೆ, ಇಲ್ಲಿ ತಿಳ್ಕೊಡ್ರಿ. ಮನೆ ಬಿಟ್ಟು ಬಂದ ನಂತರ ಓಕೆ ಏನಾಗತ್ತೆ? ಇಲ್ಲಿ ವಿಶ್ರಾಂತಿ ಸಿಕ್ಕದ ಕಾರಣ ಅದು ಎಲ್ಲಿ ವಾಪಸ್ ಬರಕ್ ಸ್ಟಾರ್ಟ್ ಮಾಡ್ತದೆ? ತಾನು ಬಿಟ್ಟು ಬಂದ ಮನೆ. ಈಗ ದೇವರು ನನ್ನ ಒಳಗಡೆಯಿಂದ ಒಂದು ದುರಾತ್ಮನನ್ನ ಹೊರಗಡೆ ಓಡಿಸಿರ್ತಾರೆ. ಲೋಕದ ಎಲ್ಲ ಸ್ಪಿರಿಟ್ಗಳಿಂದ ದೇವರು ನನ್ನನ್ನು ಬಿಡುಗಡೆ ಕೊಟ್ಟಿರ್ತಾರೆ. ತಿಳ್ಕೊಡ್ರಿ, ಯೇಸು ಕ್ರಿಸ್ತ ನಂಬೋಕ್ಕಿಂತ ಮುಂಚೆ ನನ್ನಲ್ಲಿ ಎಂತೆಷ್ಟು ದುರಾತ್ಮ ಇದ್ವು? ಸುಳ್ಳು ಹೇಳೋ ದುರಾತ್ಮ, ಮೋಸ ಮಾಡುವ ದುರಾತ್ಮ, ಚಟವನ್ನ ಮಾಡುವಂತ, ಸಿಗರೆಟ್ ಸೇದುವಂತ ದುರಾತ್ಮ, ಕುಡಿಯುವಂತ ದುರಾತ್ಮ, ಓಕೆ, ಇಲ್ಲ ಅಂದ್ರೆ ಅಶ್ಲೀಲವಾದದನ್ನು ನೋಡುವಂತ ದುರಾತ್ಮ, ಇವೆಲ್ಲ ಒಂದೊಂದು ದುರಾತ್ಮಗಳು. ಇವೆಲ್ಲ ನನ್ನಲ್ಲಿದ್ದು. ಕರೆಕ್ಟಾ? ಈಗ ದೇವರು ನನ್ನನ್ನು ಕೊಂಡುಕೊಂಡ ಮೇಲೆ, ಯೇಸು ಕ್ರಿಸ್ತನ ನಂಬಿದ ಮೇಲೆ ಎಲ್ಲ ದುರಾತ್ಮಗಳಿಂದ ದೇವರು ನನ್ನನ್ನು ಬಿಡಿಸಿದ್ರು. ಈಗ ಎಲ್ಲ ದುರಾತ್ಮಗಳು ಬಿಟ್ಟು ಈಗ ಬಿಟ್ಟು ಏನ್ ಮಾಡ್ತಾವೆ? ನೀರಿಲ್ಲದ ಸ್ಥಳಗಳಲ್ಲಿ ಓಡಾಡ್ತಿರುವಾಗ ನೆಕ್ಸ್ಟ್ ಅವಾಗ ಎಲ್ಲಿ ವಿಶ್ರಾಂತಿ ಸಿಗುದಿಲ್ಲ, ಸಿಗದೆ ಇರುವಾಗ ಮತ್ತೆ ಎಲ್ಲಿ ಬರ್ತಾವು? ನನ್ನನ್ನು ಎಲ್ಲಿ ನಾನು ಎದರಿಂದ ಬಿಡುಗಡೆ ಹೊಂದಿದ್ನಲ್ಲ, ಮತ್ತೆ ನನ್ನ ಬಳಿಗೆ ಬರ್ತಾವು. ನನ್ನ ಬಳಿಗೆ ಬಂದ ಮೇಲೆ ಏನಿದೀಗ? ಬಂದು ಆ ಮನೆ ಏನಾಗಿದೀಗ? ಗುಡಿಸಿ ಅಲಂಕರಿಸವಾಗಿರೋದನ್ನ ಕಂಡು, ಅರ್ಥ ಮಾಡ್ಕೊಳ್ರಿ, ಇಂಗ್ಲಿಷಲ್ಲಿ ಇದಿಷ್ಟೇ ಬರ್ದಿಲ್ಲ, ಆ ಮನೆ ಗುಡಿಸಿ ಅಲಂಕರಿಸಿ ಖಾಲಿಯಾಗಿರುವುದನ್ನ ನೋಡಿ ಅಂತ ಬರ್ತದೆ. ಇಂಗ್ಲಿಷ್ ಪೇಪರ್ ಇದು ಯಾರ್ದು? ಎಂಟಿ. ಅಂದ್ರೆ ಈ ಮನೆ ಗುಡಿಸಿ ಅನ್ನುವಂಥದ್ದು ಇದೆಯಲ್ಲ, ಆ ಮನೆ ಖಾಲಿಯಾಗಿದ್ದುಕೊಂಡು, ಖಾಲಿ ಇರುವುದನ್ನ ನೋಡಿ ಅದೇನ್ ಮಾಡ್ತದೆ? ಹೊರಟು ಹೋಗ್ತದೆ. ಖಾಲಿ ಅಂದ್ರೆ ಎಂಟಿ ಹೌಸ್ ಇಸ್ ವೆರಿ ಡೇಂಜರಸ್. ಒಂದು ಸ್ಲೋಗನ್ ಹೇಳ್ತಾರೆ, ಎಂಟಿ ಮೈಂಡ್ ಈಸ್ ದಿ ಹೌಸ್ ಆಫ್ ಡೆವಿಲ್. ನಿನ್ನ ಮನಸ್ಸನ್ನು ನಿನ್ನ ಖಾಲಿ ಬಿಟ್ರೆ ಅದು ದುರಾತ್ಮನ ಮನೆಯಾಗಿ ಮಾರ್ಪಡ್ತದೆ. ಈಗ ಏನು? ದೇವರು ನನ್ನಿಂದ ಬಿಡಿಸಿದ ಮೇಲೆ ಈಗ ತಿಳ್ಕೊಡ್ರಿ, ನನ್ನಲ್ಲಿ ಸುಳ್ಳು ಹೇಳುವಂತ ಒಂದು ಸ್ಪಿರಿಟ್ ಇತ್ತು, ಅದು ಹೊರಟು ಹೋಯ್ತು. ಆಮೇಲೆ ಅದಕ್ಕೆ ಎಲ್ಲಿ ವಿಶ್ರಾಂತಿ ಸಿಗದಿರುವಾಗ ನನ್ನ ಕಡೆಗೆ ಬರ್ತದೆ. ಈಗ ನನ್ನ ಮನೆ ಏನಾಗಿದೆ? ಕ್ಲೀನ್ ಆಗಿದೆ, ಬಟ್ ಖಾಲಿ ಇದೆ. ಏನಾಗಿದೆ? ಕ್ಲೀನ್ ಇದೆ, ಬಟ್ ಏನಾಗಿದೆ? ಪಕ್ಕದವ್ರಿಗೆ ಹೇಳ್ರಿ, ಮನೆ ಖಾಲಿ ಇರ್ಲಿಕ್ಕೆ ಕೊಡಬೇಡ. ಹಲೋ, ಏನಾಗ್ಲಿಕ್ಕೆ ಕೊಡಬಾರ್ದು ನಾವು? ಹಾಗಾದ್ರೆ ಈ ಮನೆ ದೇವರು ತುಂಬಿದಂತ ಸಂತೋಷ, ಸಮಾಧಾನ, ಪ್ರೀತಿ, ನಂಬಿಕೆ, ಸಾಧುತ್ವ, ಈ ಎಲ್ಲ ಫಲಗಳು ಖಾಲಿ ಯಾವಾಗ ಆಗ್ತದೆ? ಅಂದ್ರೆ ನಾನು ಆತ್ಮಿಕವಾಗಿ ಯಾವಾಗ ಒಣಗಿ ಹೋಗ್ತೇನೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ರಿ. ಪ್ರಾರಂಭ ಹಂತದಲ್ಲಿ ನಮ್ಮ ಜೀವಿತ ಸರಿ ಇರ್ತದೆ, ಆದ್ರೆ ತಿಳ್ಕೊಡ್ರಿ, ಈಗ ನೀವು ಎಲ್ರು ಇಲ್ಲಿ ಕೂತಿದ್ದೀರಿ, ಪ್ರಾಮಾಣಿಕವಾಗಿ ಒಪ್ಕೊಳ್ತೀರಾ? ನೀವು ಮುಂಚೆ ಬಿಟ್ಟಂತ ಪಾಪಗಳನ್ನ ಮತ್ತೆ ಮಾಡ್ತಿಲ್ವಾ? ಹಲೋ, ದೇವರು ನಿನ್ನನ್ನು ಎದರಿಂದ ಬಿಡಿಸಿದ್ನೋ ಅದನ್ನ ಮತ್ತೆ ನೀನ್ ಮಾಡ್ತಿಲ್ವಾ? ಸತ್ಯವಾಗಿ ಹೇಳ್ರಿ, ಮಾಡ್ತಿದ್ದೀರಿಲ್ಲೋ? ದೇವರು ಸುಳ್ಳು ಹೇಳಿಂದ ಬಿಡಿಸಿದ್ರು, ಮತ್ತೆ ಸುಳ್ಳು ಹೇಳ್ತಿಲ್ವಾ? ಹೇಳ್ರಿ. ಕೆಲವು ಚಟಗಳಿಂದ ದೇವರು ಬಿಡಿಸಿದ್ರು, ಗೊತ್ತಿಲ್ಲ ಕೆಲವು ಚಟಗಳನ್ನು ಮಾಡ್ತಿಲ್ವಾ? ಪಾಪನೇ ಮಾಡ್ತಿಲ್ವಾ ಯಾರು? ಮಾತಾಡ್ರಿ. ಸಭೆಯಲ್ಲಿದ್ದೀರಾ? ಸಭೆಗೆ ಬಂದಿದ್ದೀವಾ? ಸಮಾಧಿ ಸ್ಥಳಕ್ಕೆ ಯಾರು ಹೋಗಿಲ್ಲಲ್ಲ?
ಸಮಾಧಿಯಲ್ಲಿ ಅಷ್ಟೇ ಮೌನವಾಗಿರ್ಬೇಕು, ಇಲ್ಲಿ ಮೌನವಾಗಿರೋ ಅವಶ್ಯಕತೆ ಇಲ್ಲ. ಓಕೆ, ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ, ಕೆಲವು ದುರಾತ್ಮಗಳಿಂದ ದೇವರು ನಿಮ್ಮನ್ನು ಬಿಡಿಸಿದ್ರು, ಆದ್ರೆ ಮತ್ತೆ ಆ ದುರಾತ್ಮಗಳು ನಿಮ್ಮ ಸಮೀಪಕ್ಕೆ ಬರುವಾಗ ನಿನ್ನ ಮನೆ ಖಾಲಿಯಾಗಿರುವುದನ್ನ ನೋಡ್ತು, ಒಣಗಿ ಹೋಗಿರುವುದನ್ನ ನೋಡ್ತು. ಒಣಗಿ ಹೋದ ಮೇಲೆ ನಿನ್ನ ಜೀವಿತದಲ್ಲಿ ಮತ್ತೆ ಅದು ಅಟ್ಯಾಕ್ ಮಾಡ್ತು. ಅವಾಗ ಏನಾಯ್ತು? ಯೇಸು ಕ್ರಿಸ್ತನ್ ನಂಬುದಾಗ ಕೆಲವು ಪಾಪಗಳನ್ನು ಬಿಟ್ಟಿದ್ವಿ, ಈಗ ಮತ್ತೆ ಅದೇ ಪಾಪವನ್ನು ಮತ್ತೆ ಶುರು ಮಾಡಿದ್ದೇವೆ. ಯಾಕೆ? ಇದಕ್ಕೆ ಕಾರಣ ನೀನು ಆತ್ಮಿಕವಾಗಿ ಒಣಗಿ ಹೋಗಿದ್ದೀಯ. ಹಾಗಾದ್ರೆ ಒಬ್ಬ ಮನುಷ್ಯ ಆತ್ಮಿಕವಾಗಿ ಹೆಂಗೆ ಒಣಗಿ ಹೋಗ್ತಾನ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋಣ. ಇದು ಮುಖ್ಯ ಕಾರಣ. ನನ್ನನ್ನು ದೇವರು ಒಣಗಿ ಹೋಗುವುದಕ್ಕಾಗಿ ಕರೆದಿಲ್ಲ, ನಾನು ಸಮೃದ್ಧಿಯಾಗಿ ಫಲ ಕೊಡುವ ಮರವಾಗಿರ್ಬೇಕಂತ ದೇವರು ಬಯಸ್ತಾರೆ. ಆದ್ರೆ ನಾನು ಯಾಕೆ ಒಣಗಿ ಹೋದ ಮರವಾಗಿದ್ದೇನೆ? ಯಾಕೆ ನನ್ನಲ್ಲಿ ಫಲ ಕಾಣ್ತಾ ಇಲ್ಲ? ಯಾಕೆ ನಾನು ದೇವರಿಗೆ ಇಷ್ಟವಾದ ಜೀವಿತ ಜೀವಿಸಲಿಕ್ಕೆ ಆಗ್ತಾ ಇಲ್ಲ? ಕಾರಣ ನಾನು ಒಣಗಿ ಹೋಗಿದ್ದೇನೆ. ಹಾಗಾದ್ರೆ ನನ್ನ ಒಣಗುವಿಕೆಗೆ ಕಾರಣಗಳೇನು? ಸೊ ತಿಳ್ಕೊಡ್ರಿ, ಯಾಕೆ ನನ್ನ ಜೀವಿತ ಒಣಗಿ ಹೋಗ್ತದೆ? ದ ಫಸ್ಟ್ ರೀಸನ್, ನಿನ್ನ ಒಳಗಡೆ ಯಾವಾಗ ಲೋಕದ ಆಸೆಗಳು ಹೆಚ್ಚಾಗ್ತದೋ ಅದು ಆತ್ಮಿಕವಾದ ಒಣಗುವಂತ ಸಂಗತಿಗಳನ್ನು ತಗೊಂಡ್ಬರ್ತದೆ. ತಿಳ್ಕೊಡ್ರಿ, ಲೋಕದ ವ್ಯಾಮೋಹ. ಒಂದು ಯೋಹಾನ ಬರೆದ ಪತ್ರಿಕೆ ತೆಗೀರಿ, 5ನೇ ಅಧ್ಯಾಯವನ್ನ ಎಲ್ಲರೂ ತಿರುಗಿಸೋಣ. 2:15 ಓದೋಣ ಬೇಗ. ದೇವರ ವಚನ ಹೇಳ್ತದೆ, ನೀವು ದೇವರು ಲೋಕದಿಂದ ನಿಮ್ಮನ್ನು ಬಿಡಿಸಿದ ಮೇಲೆ ಮತ್ತೆ ನಿಮಗೆ ಲೋಕದ ವ್ಯಾಮೋಹ, ಲೋಕದ ಮೇಲಿರುವಂತ ಪ್ರೀತಿ, ಲೋಕದ ಆಕರ್ಷಣೆಗಳು ಹೆಚ್ಚಾಗುವಾಗ ನಿನಗೆ ಆತ್ಮನ ಸಂಗತಿಗಳು ಇಷ್ಟ ಆಗುವುದಿಲ್ಲ. ನೋಡ್ರಿ, ಮನುಷ್ಯನು ಕೆಲವು ಸಾರಿ ದೇವರನ್ನ ಆರಾಧಿಸ್ತಾನೆ, ದೇವರನ್ನ ಹಾಡಾಡಬಹುದು, ಆದ್ರೆ ದೇವರ ವಾಕ್ಯ ಬರುವಾಗ ಅವನಿಗೆ ತಳಮಳ ಶುರು ಆಗ್ತದೆ. ಕಾರಣ ಏನು? ನೋಡ್ರಿ, ನೀವು ನಿಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಬೆಳೆಯುವ ವಿಷಯದಲ್ಲಿ ಬಹಳ ಬೇಸರ ಆಗ್ತದೆ, ಆದ್ರೆ ಲೋಕದಲ್ಲಿ ಸಮಯ ಕಳೆಯುವಾಗ ನಿನಗೆ ಬೇಸರ ಆಗುವುದಿಲ್ಲ. ಚರ್ಚಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಾಗ ನಿದ್ರೆ ಜಾಸ್ತಿ ಬರ್ತದೆ. ಅದೇ ನೀವು ಹೊರಗಡೆ ಹೋಗಿ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ರಿ, ನಿಮಗೇನು ಬರುದಿಲ್ಲ? ನಿದ್ರೆ ಬರುದಿಲ್ಲ. ಯಾಕೆ? ನಿಮಗೆ ಗೊತ್ತಿಲ್ಲ, ದ ವರ್ಡ್ಲಿ ಎನ್ವಿರಾನ್ಮೆಂಟ್ ಅಂದ್ರೆ ಲೋಕದ ವಾತಾವರಣ, ನೀನು ಅದ್ರ ಒಳಗಡೆ ಸಿಕ್ಕಾಕೊಂಡಾಗ ದೇವರ ಒಂದು ಆತ್ಮಿಕ ವಿಷಯಗಳು ನಿನಗೆ ಇಷ್ಟ ಆಗುವುದಿಲ್ಲ. ಅದಕ್ಕೆ ಯೋಹಾನನ ಗೊತ್ತಿದ್ದವನು ಹೇಳ್ತಾನೆ, ನೀವೇನ್ ಮಾಡ್ಬೇಡ್ರಿ, ಒಬ್ಬನು ಲೋಕವನ್ನಾಗ್ಲಿ ಲೋಕದಲ್ಲಿರುವುದನ್ನಾಗ್ಲಿ ಪ್ರೀತಿಸಬೇಡ್ರಿ. ಒಂದು ವೇಳೆ ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ಅವನಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಯಾಕೆ ದೇವರ ಮೇಲೆ ಪ್ರೀತಿ ಇಲ್ಲ? ಯಾಕೆಂದ್ರೆ ಅವನು ಲೋಕದಲ್ಲಿರುವ 3 ಸಂಗತಿಗಳು. ಒಂದು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಈ 3 ಸಂಗತಿಗಳಿಗೆ ಅವನು ಒಳಗಾಗಿದ್ದಾನೆ. ಬಟ್ ಈ 3 ಸಂಗತಿ ಬೈಬಲ್ ಹೇಳ್ತಿದ್ದೀವಿ ದೇವರಿಂದ ಹುಟ್ಟಿಲ್ಲ. ಇದು ಎಲ್ಲಿಂದ ಹುಟ್ಟಿದೆ? ಲೋಕದಿಂದ ಹುಟ್ಟಿದೆ. ನನ್ನ ಜೀವಿತವು ದಿನೇ ದಿನೇ ಒಣಗಿದ ಸ್ಥಳ ಯಾಕೆ ಆಗ್ತಾ ಇದೆ ಅಂದ್ರೆ, ನನಗೆ ದೇವರ ಮೇಲೆ ಆಸಕ್ತಿ ಕಡಿಮೆ, ಲೋಕದ ಮೇಲೆ ಹೆಚ್ಚು ಆಸಕ್ತಿ ಶುರುವಾಗಿದೆ. ದೇವರಿಗಾಗಿ ಸಮಯ ಕಡಿಮೆ ಕೊಡ್ತಾ ಇದ್ದೇನೆ, ಲೋಕಕ್ಕಾಗಿ ಹೆಚ್ಚು ಕೊಡ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ ದಿನನಿತ್ಯವೂ ದೇವರಿಗಿರುವಂತ ಡಿವೋಷನ್ ಸಮಯ ಇಲ್ಲ, ಆದ್ರೆ ಲೋಕದಲ್ಲಿರುವಂತ ಸಮಯ ಹೆಚ್ಚಾಗಿದೆ. ಇದು ಏನಂದ್ರೆ, ನಾನು ನೀರನ್ನ ಹಾಕುವುದನ್ನ ಮರ್ತಿದ್ದೇನೆ. ಒಂದು ಮರ ಹಸಿರಾಗಿ ಬೆಳಿಬೇಕಾದ್ರೆ ಅದಕ್ಕೆ ಎವ್ರಿ ಡೇ ನೀನು ನೀರು ಹಾಕಬೇಕು. ಹಾಗೆ ನಿನ್ನ ಆತ್ಮಿಕ ಜೀವಿತ ಒಣಗಿ ಹೋಗ್ಬಾರ್ದಂದ್ರೆ ಇದಕ್ಕೆ ಎವ್ರಿ ಡೇ ಆತ್ಮನಿಗೆ ಸಂಬಂಧಪಟ್ಟ ವಿಷಯಗಳನ್ನ ನೀನು ಮಾಡಲೇಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಬರೋಣ. ಓಕೆ, ಯಾರಾದ್ರೂ 5ನೇ ವಚನ ಓದ್ತೀರಾ? ಓಕೆ, 6ನೇ ವಚನ. ನಾನೇನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಹೇಗೆ ಒಂದು ಚಿಕ್ಕ ಸಸಿ ಗಿಡ
ಅದು ಹೆಮ್ಮರವಾಗಿ ಬೆಳಿಬೇಕಾದ್ರೆ, ಫಲ ಕೊಡುವ ಮರವಾಗಬೇಕಾದ್ರೆ ಅದಕ್ಕೆ ಎವ್ರಿ ಡೇ ನೀರೆಷ್ಟು ಇಂಪಾರ್ಟೆಂಟು, ನಿನ್ನ ಆತ್ಮಿಕ ಜೀವಿತ ಒಣಗಿ ಹೋಗ್ಬಾರ್ದಂದ್ರೆ ಎವ್ರಿ ಡೇ ಈ ಜೀವಿತಕ್ಕೆ ಆತ್ಮಿಕ ನೀರನ್ನ ಅಷ್ಟೇ ಅವಶ್ಯವಾಗಿದೆ. ಆದ್ರೆ ಇವತ್ತು ನಾನು ಯಾಕೆ ಒಣಗಿ ಹೋಗ್ತಾ ಇದ್ದೀನಿ ಅಂದ್ರೆ, ಮೊದಲು ನನ್ನ ಜೀವಿತದಲ್ಲಿ ಲೋಕದ ಆಸೆ ಹೆಚ್ಚಾಗಿದೆ, ಲೋಕದ ವ್ಯಾಮೋಹ ಜಾಸ್ತಿ ಆಗಿದೆ. ಶರೀರ ನಾದೇಳ್ತೇವೆ, ಮೊದಲು ಕಣ್ಣಿನ ಆಸೆ, ಎರಡನೇದು ಶರೀರದ ಆಸೆ. ಕಣ್ಣು ಏನ್ ಹೇಳ್ತದೆ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ. ಶರೀರ ಏನ್ ಬಯಸ್ತದೆ ಅದನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ನೀನ್ ದೇವ್ರ ನಿಂಗೆ ಹೇಳ್ತಾನ ಅನ್ನೋದು ಯಾರಿಗೂ ಬಿದ್ದೋಗಿಲ್ಲ. ಏನಾದ್ರೂ ಒಂದು ಕೆಲಸ ಮಾಡುವಾಗ ಶರೀರ ಹೇಳಿದ್ದು ಮಾಡ್ತೀರಿ, ಆದ್ರೆ ಯಾರಾದ್ರೂ ಅದು ಕುತ್ಕೊಂಡು ಕೇಳ್ತೀರಿ, ದೇವ್ರ ಇದನ್ನ ನಾನು ಮಾಡ್ಲಾ ಅಂತ? ನೋ. ನಿನ್ ಶರೀರ ಏನ್ ಬಯಸ್ತದೋ ಅದನ್ನೇ ನೀನ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ಯಾ. ನಾವು ಯಾಕೆ ಒಣಗಿ ಹೋಗ್ತಾ ಇದ್ದೀವಿ ಅಂದ್ರೆ, ನಮ್ಮ ಜೀವಿತದಲ್ಲಿ ಮೊದಲನೇ ಕಾರಣ ಲೋಕದ ಆಸೆ ಜಾಸ್ತಿ ಆಗ್ತಾ ಇದೆ. ಈ ಲೋಕದ ಆಸೆ ಯಾವಾಗ ಬರ್ತದೆ? 3 ಕಾರಣ. ಮೊದಲು ನಿನ್ನ ಕಣ್ಣು ಬಯಸಿದ್ದನ್ನು ನೀನು ಮಾಡ್ತೀಯ, ಶರೀರ ಬಯಸಿದ್ದನ್ನ, ಶರೀರ ಹೇಳಿದದ್ದನ್ನು ನೀನು ಕೇಳ್ತೀಯ. ಇವತ್ತು ನಿನ್ನ ಶರೀರ ಏನು ಹೇಳ್ತದೋ ಅದನ್ನು ಮಾಡ್ಲಿಕ್ಕೆ ಇಮ್ಮಿಡಿಯೇಟ್ ಆಗಿ ಹೋಗ್ತೀಯ, ಬಟ್ ಎಂದಿಗೂ ಕೇಳುವುದಿಲ್ಲ ದೇವರೇ ಇದನ್ನ ನಾನು ಮಾಡ್ಲಾ ಅಂತ. ಆದ್ರೆ ಒಂದು ತಿಳ್ಕೊಳ್ರಿ, ಎಷ್ಟು ದಿನ ನೀನು ಶರೀರ ಹೇಳ್ದಂಗೆ ಕೇಳ್ತಿರ್ತೀಯೋ ಅಷ್ಟೇ ಒಣಗಿ ಹೋಗ್ತಿರ್ತೀಯ. ಯಾಕೆ ರೋಮಾಪುರ ಪತ್ರಿಕೆಯಲ್ಲಿ ಈಗ ಸಹೋದರು ಓದಿದರು, ಶರೀರ ಭಾವವನ್ನು ಅನುಸರಿಸುವುದು ಅಂದ್ರೆ ಶರೀರ ಏನ್ ಹೇಳ್ತದೆ ಅದನ್ನ ನೀನು ಕೇಳುವುದು, ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುವುದು, ಇದು ದೇವರಿಗೆ ವಿರೋಧ. ಯಾಕೆ 6ನೇ ವಚನದಲ್ಲಿ ಓದಿತೀವಿ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ. ಒಣಗಿದ ಮರ ಸಾಯ್ತದೆ, ಒಣಗಿದ ಜೀವ ಒಂದು ದಿನ ಬೇಗನೆ ಸತ್ತೋಗ್ತದೆ. ಯಾಕೆ? ಅದು ಸೈತಾನನ ಮನೆ. ಯಾಕೆಂದ್ರೆ ಈಗ ಸೈತಾನ ಒಬ್ಬನೇ ಬರಲ್ಲ, ಒಂದೇ ದೆವ್ವ ಬರಲ್ಲ. ಈಗ ಮುಂಚೆ ಬರೀ ಕುಡಿತಾ ಇದ್ದಿ, ಈಗ ಚಟನೂ ಮಾಡ್ತೀರಿ, ಸುಳ್ಳು ಹೇಳ್ತೀರಿ, ಮೋಸನೂ ಮಾಡ್ತೀರಿ. ಯಾಕೆ? 7 ಬಂದಿದ್ದಾವೆ, 1 ಬಂದಿಲ್ಲ. ಈಗ ಕ್ರೈಸ್ತರಾವಕ್ಕಿಂತ ಮುಂಚಿನ ಸ್ಥಿತಿ ಬೇಕಾಗಿತ್ತು, ಈಗ ಸ್ಥಿತಿ ಬೇಡ. ಹಂಗೆ ಆಗ್ತದೆ ಲೈಫ್. ಯಾಕೆ? ಸೈತಾನ್ ಒಬ್ಬನೇ ಬರಲ್ಲ, ಈಗ 7 ಸ್ಪಿರಿಟ್ಗಳನ್ನು ತಗೊಂಡ್ಬರ್ತಾನೆ. 7 ರೀತಿಯಾದ ದೇವರಿಗೆ ವಿರೋಧವಾದ ಕಾರ್ಯಗಳ ಮೂಲಕ ನಿನ್ನ ಜೀವಿತದಲ್ಲಿ ಅಟ್ಯಾಕ್ ಮಾಡ್ತಾನೆ. ಒಂದು ಪಾಪ ಅಲ್ಲ, 7 ರೀತಿಯಾದ ಸಂಗತಿಗಳು ನಿನ್ನ ಲೈಫಲ್ಲಿ ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಶರೀರ ಭಾವಗಳ ಮೇಲೆ ಮನಸ್ಸಿಡೋದು ಮರಣ. ಯಾಕೆ? ಇದು ಸ್ಪಿರಿಚುವಲ್ ಡ್ರೈನೆಸ್ ಅನ್ನು ತಗೊಂಡ್ಬರ್ತಾ ಇದೆ. ಬಟ್ ದೇವರು ಬಯಸುವುದೇನು? ನೀನು ಒಣಗಿ ಹೋಗುದು ದೇವರಿಗೆ ಇಷ್ಟ ಇಲ್ಲ. ನೀನು ಯಾವಾಗಲೂ, ದೇವರ ವಚನ ಹೇಳ್ತದೆ, ನನ್ನನ್ನು ನಂಬೋ ಹೊಟ್ಟೆ ಒಳಗಡೆ ಜೀವ ಧಾರೆಗಳು ಹರಡಬೇಕು, ಜೀವ ಜಲ ಹರಿಬೇಕು. ಒಣಗಿ ಹೋಗುದಲ್ಲ, ನಿನ್ನ ಒಳಗಡೆ ನದಿಗಳು ಹರಿಬೇಕಂತ ದೇವರು ಬಯಸ್ತಾರೆ. ಹಾಗಾದ್ರೆ ನದಿಗಳು ಬೇಡ್ರಿ, ಅದು ಹಚ್ಚರಾಗಿರ್ಬೇಕಾದ್ರೆ ಮೊದಲು ಅದಕ್ಕೆ ನೀರು ಹಾಕುವುದನ್ನು ಕಲೀರಿ. ಏನ್ ನೀರು ಹಾಕಬೇಕು? ಹಾಗಾದ್ರೆ ನಿನ್ನ ಜೀವಿತದಲ್ಲಿ ಮೊದಲು ಲೋಕದ ಆಸೆಗಳಿಂದ ಹೊರಗಡೆ ಬಾ. ಜಾಸ್ತಿ ಲೋಕದಲ್ಲಿ ಸಮಯ ಕಳೆಯೋದನ್ನು ನಿಲ್ಲಿಸ್ರಿ, ದೇವರಿಗಾಗಿ ಸಮಯ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಹೇಗಿದೆ ನಿಮ್ಮ ದಿನನಿತ್ಯದ ಡಿವೋಷನ್ ಲೈಫ್? ನಿಮ್ಮ ಡಿವೋಷನ್ ಅಂದ್ರೆ ವೈಯಕ್ತಿಕವಾಗಿ ನಿನ್ನ ಮತ್ತು ದೇವರ ಸಂಬಂಧಕ್ಕಾಗಿ ಎಷ್ಟು ಸಮಯ ತೆಗಿತಾ ಇದ್ದೀರಿ? ಒಣಗಿದ ಅನುಭವ ಆಗ್ತಿಲ್ವಾ ನಿಮಗೆ? ಸೈತಾನ್ ಏನ್ ಮಾಡ್ತಾನೆ? ಕಣ್ಣಿನ ಆಸೆ ತೋರಿಸ್ತಾನೆ. ವಾವ್, ಕಣ್ಣು ಹೇಳಿದ್ದು ನಿನಗೆ ಸಿಕ್ತು, ನಿನಗೆ ದೇವರ ಅವಶ್ಯಕತೆ ಬೀಳುದಿಲ್ಲ. ಎರಡನೇದಾಗಿ ಏನು? ಶರೀರದ ಹೇಳಿದ್ದನ್ನ, ಶರೀರ ಏನು ಬಯಸ್ತದೋ ಅದನ್ನು ಕೊಡ್ತಾನೆ. ಅವಾಗ ನಿಂಗೆ ಅನಿಸ್ತದೆ, ವಾವ್, ದೇವ್ರು ನನ್ನ ಜೊತೆಗಿದ್ದಾನಂತ. ನೆಕ್ಸ್ಟ್ 3ನೇದು ಮಾಡ್ತಾನೆ, ಬದುಕು ಬಾಳೆಂಡಂಬ. ಅದು ಪ್ರೌಡ್. ನಿನ್ನ ಜೀವಿತದಲ್ಲಿ ನಿನಗೆ ಗೊತ್ತಿಲ್ಲದೆ ಒಂದು ಅಹಂಕಾರ ಬರಕ್ ಸ್ಟಾರ್ಟ್ ಆಗ್ತದೆ. ಇದು ನೀನು ಒಣಗಿ ಹೋಗ್ಲಿಕ್ಕೆ ಮುಖ್ಯ ಕಾರಣ. ಏನು? ನನಗೆ ದೇವರ ಅವಶ್ಯಕತೆ ಇಲ್ಲ, ಈಗ ನಾನು ಜೀವಿಸ್ತೇನೀಗ, ನನ್ನ ಮೇಲೆ ನಂಗೆ ಡಿಪೆಂಡೆನ್ಸಿ, ನಾನೀಗ ದೇವರ ಮೇಲೆ ಅವಲಂಬಿತ ಆಗೋದು ಬೇಡ. ಯಾಕೆಂದ್ರೆ ನನಗೀಗ ಒಳ್ಳೆ ಬಿಸ್ನೆಸ್ ಇದೆ, ನನಗೀಗ ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಕಂಪನಿ ಸಿಕ್ಕಿದೆ, ಒಳ್ಳೆ ಬಾಸ್ ಸಿಕ್ಕಿದ್ದಾರೆ, ಒಳ್ಳೆ ಆಸ್ತಿ ಇದೆ. ತಿಳ್ಕೊಡ್ರಿ,
ನೀವು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಅದು ನೀವು ನೆನೆಸದೇ ಇರುವಾಗ ನಿಮ್ಮನ್ನು ಕೈ ಬಿಟ್ಟು ಹೋಗ್ತದೆ. ಆದ್ರೆ ನಿನ್ನನ್ನು ಶಾಶ್ವತವಾಗಿ ಕೊನೆಯವರೆಗೂ ಕೈ ಬಿಡದೇ ಇರೋರು ಒಬ್ಬರೇ ಅವರ ದೇವರು. ಅವರನ್ನು ಅವಲಂಬಿಸಿ ಜೀವಿಸ್ರಿ. ಅದಕ್ಕೆ ಹೇಳ್ತದೆ, ನೀರಿರುವ ಸ್ಥಳದಲ್ಲಿ ಪವಿತ್ರಾತ್ಮನಿರ್ತಾನೆ. ಈ ಪವಿತ್ರಾತ್ಮನನ್ನ ಅನುಸರಿಸಿ ನೀನು ನಡೆದ್ರೆ ಅಂದ್ರೆ ಏನು, ಈ ದೇವರ ಆತ್ಮ ನಿನಗೆ ಏನ್ ಹೇಳ್ತಾನೆ ಅದನ್ನ ನೀನು ಮಾಡುವುದಾದ್ರೆ, 6ನೇ ವಚನ ಹೇಳ್ತದೆ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುವುದು ಜೀವವಾಗಿದೆ, ಮನಃಶಾಂತಿಯೂ ಆಗಿದೆ. ಯಾಕೆ? ನೆಕ್ಸ್ಟ್ ಹೇಳ್ತದೆ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕೆ ಆಗುವುದಿಲ್ಲ. ಶರೀರ ಭಾವದವರು ದೇವರಿಗೆ ಎಂದಿಗೂ ಮೆಚ್ಚುಗೆ ಆಗುವುದಿಲ್ಲ. ಶರೀರ ಹೇಳ್ದಂಗೆ ಜೀವಿಸುವವರು, ಶರೀರ ಹೇಳ್ದಂಗೆ ಕೇಳೋರು ದೇವರಿಗೆ ಅವ್ರು ಇಷ್ಟನೇ ಆಗುದಿಲ್ಲ ಅಂತೆ. ಸೊ ಪ್ಲೀಸ್ ಪ್ರಿಯರೇ, ಐ ರಿಕ್ವೆಸ್ಟ್ ಯು, ಒಣಗಿದ ಅನುಭವವನ್ನ ಮಾಡ್ಲಿಕ್ಕೆ ಕೊಡಬೇಡ್ರಿ. ನಿನ್ನ ಜೀವಿತ ಒಣಗಲಿ ಹೋಗ್ಲಿಕ್ಕೆ ಬಿಡಬೇಡ. ಯಾಕೆ? ಒಣಗಿದ್ರೆ ಅದು ಸೈತಾನನ ಸ್ಥಳವಾಗ್ತದೆ. ನೀರಿಲ್ಲದ ಸ್ಥಳದಲ್ಲಿ ಯಾರು ತಿರುಗಾಡ್ತಾರೆ? ಸೈತಾನ. ನಿನ್ನ ಜೀವಿತ ಒಣಗಿ ಹೋದ್ರೆ ಅದು ಸೈತಾನನ ಮನೆ ಆಗ್ತದೆ. ಒಣಗಲಿಕ್ಕೆ ಕೊಡಬೇಡ, ಎಂದಿಗೂ ಕೊಡಬೇಡ. ಅದನ್ನ ಕಾಪಾಡಿಕೋ. ಯಾಕೆ? ಒಂದು ವಚನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ ತೆಗಿರಿ, 37ನೇ ವಚನ. ಓಕೆ. ಹಲೋ, ನಾನೀಗ ಹೇಳಿದೆ ಪ್ರಿಯರೇ, ನಿಮಗೆ ನೀರು ತಿಳ್ಕೊಡ್ರಿ. ಇವತ್ತಿನ ಜೀವಿತದಲ್ಲಿ ಎಲ್ಲಕ್ಕಿಂತ ಶರೀರ, ನನ್ನ ಲೋಕದ ಬಗ್ಗೆ ಮಾತನಾಡುವಾಗಲೂ ಸಹ ಎಲ್ಲದಕ್ಕೂ ಏನ್ ಬೇಕು? ನೀರಿನ ಅವಶ್ಯಕತೆ ಇದೆ. ನೀರಿದ್ರೆ ಮನುಷ್ಯ ಊಟ ಇಲ್ಲದೆ ಬದುಕಬಹುದು, ಆದ್ರೆ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಅದೇ ಪ್ರಕಾರವಾಗಿ ಇವತ್ತು ಒಂದು ಬೆಳೆ ಬೆಳಿಬೇಕಂದ್ರೂ ಸಹ ನೀರು ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಕ್ಷಿ ಏನೇ ಸರ್ವೈವ್ ಆಗ್ಬೇಕಂದ್ರೂ ನೀರು ಬೇಕು. ಆದ್ರೆ ದೇವರು ಈ ಹೊರಗಡೆ ನೀರಿನ ಬಗ್ಗೆ ಮಾತನಾಡ್ತಿಲ್ಲ. ಜಾತ್ರೆಯ ಮಹಾ ದಿವಸದ ಕೊನೆಯ ದಿನದಲ್ಲಿ ದೇವರು ಜೋರಾಗಿ ಮಾತನಾಡಿ ಹೇಳುವಂಥದ್ದೇನು ಗೊತ್ತಾ? ಯಾರಿಗಾದರೂ ನೀರಡಿಕೆ ಆಗಿದ್ರೆ ಅವ್ರು ಏನ್ ಮಾಡ್ಲಿ? ನನ್ನ ಬಳಿಗೆ ಬರಲಿ. ಹಲೋ, ಇವತ್ತು ದೇವರು ಚರ್ಚ್ನಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದಾರೆ. ಜೀವನ್ ಜ್ಯೋತಿ ಸಭೆಯವರೇ, ನಿಮಗೆ ಇಲ್ಲಿ ಯಾರಿಗಾದ್ರೂ ನೀರಡಿಕೆ ಆಗಿದ್ದರೆ ಅವ್ರು ಮತ್ತೆ ವಾಪಸ್ ನನ್ನ ಬಳಿಗೆ ಬರ್ರಿ. ನೀನು ಒಣಗೆ ಹೋಗದ ಹಾಗೆ ಮರವಾಗಿ ನಾನು ಮಾಡ್ತೇನೆ. ನೀರಿನ ಕಾಲುವೆಯಲ್ಲಿ ಬೆಳೆದಿರೋ ಮರದ ಹಾಗೆ ನಿನ್ನ ನಾನು ಮಾಡ್ತೇನೆ. ಬಟ್ ಯಾವಾಗ? ನಿನ್ನ ದೇವರ ಕಡೆಗೆ ತಿರುಗಿಕೊಳ್ಳುವಾಗ. ಎಷ್ಟು ಹೇಳ್ತಾರೆ? ನನ್ನ ಬಳಿಗೆ ಬನ್ರಿ. ಲೋಕದ ಬಳಿಗೆ ಹೋಗ್ಬೇಡ್ರಿ, ಲೋಕ ಹೇಳ್ದಂಗೆ ಕೇಳ್ಬೇಡ್ರಿ, ನನ್ನ ಬಳಿಗೆ ಬರ್ರಿ. ನನ್ನ ಒಂದೇ ಪ್ರಶ್ನೆ, ಎವ್ರಿ ಡೇ ಎದ್ದ ತಕ್ಷಣ ಎಷ್ಟು ಜನ ದೇವ್ರ ಬಳಿಗೆ ಓಡುತ್ತೀರಿ? ದೇವ್ರ ಬಳಿಗೆ ಓಡೋದಂದ್ರೆ ಏನು? ಸ್ವಾಮಿ ಸಹಾಯ ಮಾಡಲ್ಲ, ಮೊಣಕಾಲೂರಿ ದೇವರ ವಾಕ್ಯವನ್ನು ತೆರೆದು ದೇವರ ವಾಕ್ಯವನ್ನು ಧ್ಯಾನಿಸುವುದು, ದೇವರ ವಾಕ್ಯ ಓದಿದ ನಂತರ ಇದು ಏನ್ ಹೇಳ್ತದೆ ಅದಕ್ಕೆ ಒಪ್ಪಿಸಿಕೊಡುವುದು, ಅದರ ಪ್ರಕಾರ ಎವ್ರಿ ಡೇ ಲೈಫ್ ತೆಗೆಯುವುದು. ಎಷ್ಟು ಜನ ಮಾಡ್ತಿದ್ದೀರಿ? ನಾವು ಬಾಯಲ್ಲೇ ಹೇಳ್ತೇವೆ, ಆದ್ರೆ ಇದು ಹೇಳ್ದಂಗೆ ಜೀವಿಸುವುದಿಲ್ಲ. ಅದಕ್ಕಾಗಿ ನಮ್ಮ ಲೈಫಲ್ಲಿ ಒಣಗಿದ ಅನುಭವ ಬರ್ತಾ ಇದೆ. ಈ ಒಣಗಿದ ಅನುಭವ ಬರಲಿಕ್ಕೆ ಕಾರಣನೇ ನೀನು ಏನ್ ಮಾಡ್ತಾ ಇಲ್ಲ? ನೀರನ್ನು ಹಾಕ್ತಿಲ್ಲ. ನೀರು ಹಾಕೋದು ಅರ್ಥ ಏನು? ನೀರಂದ್ರೆ ಏನು ತಿಳ್ಕೊಡ್ರಿ. ಅದು ದೇವರ ವಾಕ್ಯಕ್ಕೆ ಸೀಮಿತವಾಗಿ ಹೋಲಿಸ್ತದೆ. ಎಲ್ಲಿ ದೇವರ ವಾಕ್ಯ ಇದೆಯೋ ಅಲ್ಲಿ ದೇವರ ಆತ್ಮನಿದ್ದಾನೆ. ಎಲ್ಲಿ ದೇವರ ವಾಕ್ಯ ಇಲ್ಲ, ವಾಕ್ಯದ ಬರ ಇದೆಯೋ ಅಲ್ಲಿ ಸೈತಾನ ಇರ್ತಾನೆ. ಯಾಕೆಂದ್ರೆ ಸೈತಾನನ ಕೇವಲ ಭಯಪಡುವುದು ದೇವರ ವಾಕ್ಯಕ್ಕೆ ಬಿಟ್ಟರೆ ಬೇರೆ ಎದಕ್ಕೂ ಅಲ್ಲ. ನೀನು ಎಷ್ಟೇ ಕೆಲವು ಸಾರಿ ನಾವೇನ್ ಮಾಡ್ತೇವೆ ತಿಳ್ಕೊಡ್ರಿ, ಕೆಲವು ಸಾರಿ ಹಾಡಿದ ನಂತರ ನಾವೇನ್ ಹಾಡಾಡ್ತೇವೆ? ಸಂತೋಷ ಸಂತೋಷ ಸಂತೋಷವೇ ಅಂತ ಹಾಡಾಡ್ತೇವೆ. ಪರಲೋಕದ ಸಂತೋಷ ಅಂತ ಹಾಡಾಡ್ತೀರಿ. ಹಾಡು ಮುಗಿದ ಮೇಲೆ ಮುಖದಲ್ಲಿ ಏನಿರ್ತದೆ? ಅದೇ ದುಃಖ, ಅದೇ ಟೆನ್ಷನ್. ನೀನು ಹಾಡಾಡುವಾಗ ಸೈತನಿಗೆ ಟೆನ್ಷನ್ ಆಗಲ್ಲ, ಆದ್ರೆ ವಾಕ್ಯವನ್ನು ಧ್ಯಾನಿಸುವಾಗ ಸೈತನಿಗೆ ಟೆನ್ಷನ್ ಆಗ್ತದೆ. ಅದೇ ಹಾಡಾಡ್ಲಿಕ್ಕಾರು ಬಿಡ್ತೇನೆ,
ವಾಕ್ಯ ಓದಕ್ ಬಿಡೋದು ಬೇಡ. ಯಾಕೆ? ಇದು ಆತ್ಮವಾಗಿಯೂ ಜೀವವಾಗಿದೆ. ನನ್ನನ್ನು ಉದ್ದೇಶಿಸಿ ಬರೆದಿರುವಂತ ದೇವರ ವಾಕ್ಯ ಅದು ಪತ್ರವಾಗಿದೆ. ಇದರಲ್ಲಿ ನೀನು ಓದುವಾಗ ನಿನ್ನ ಜೀವಿತ ಬದಲಾಗ್ತದಂತ ಸೈತಾನ ಗೊತ್ತಿದೆ. ಆದ್ರೆ ಇವತ್ತು ಜನರು ಇದು ಓದುವುದಿಲ್ಲ, ಇದು ಓದಿದ್ರು ಇದು ಏನ್ ಹೇಳ್ತಾ ಅದ್ರ ಪ್ರಕಾರ ನಡೆಯುವುದಿಲ್ಲ. ತಮ್ಮ ಮನಸ್ಸಿಗೆ ಬಂದಂಗೆ ನಡೀತಿದ್ದಾರೆ, ತಮ್ಮ ಮನಸ್ಸಿಗೆ ಬಂದಂಗೆ ತೀರ್ಮಾನ ತಗೊಳ್ತಿದ್ದಾರೆ. ಇದು ಅವರು ಒಣಗಿ ಹೋಗ್ಲಿಕ್ಕೆ ಮುಖ್ಯ ಕಾರಣ. ಸೊ ಅದಕ್ಕಾಗಿ ದೇವರು ಎಷ್ಟು ಹೇಳ್ತಾರೆ, ನನ್ನ ಬಳಿಗೆ ಬರ್ರಿ ಅಂದ್ರೆ ನಾನು ಏನ್ ಮಾಡ್ಬೇಕು? ಎವ್ರಿ ಡೇ ಪ್ರತಿ ಎದ್ದ ತಕ್ಷಣ ದೇವರ ಬಳಿಗೆ ಓಡುವುದನ್ನ ಕಲೀರಿ. ಮಲಗುಕ್ಕಿಂತ ಮುಂಚೆ ದೇವರ ಬಳಿಗೆ ಓಡುವುದನ್ನ ಕಲೀರಿ. ನಿನ್ನ ಜೀವಿತ ಎವ್ರಿ ಡೇ ದೇವರ ಬಳಿಗೆ ಓಡುವಂಥದ್ದೇ ಆಗ್ಲಿ. ಅರ್ಥ ಏನ್ ಪಾಸ್ಟ್ ಆಗಿರಿ? ಎಲ್ಲಿ ಓಡಬೇಕು? ಓಡುದಲ್ಲ, ಪ್ರಾರ್ಥನೆ, ವಾಕ್ಯ ಧ್ಯಾನ, ಉಪವಾಸ, ಸಭೆಗೆ ರೂಢಿಯಾಗಿ ಕೂಡಿ ಬರುವುದನ್ನ ಎಂದಿಗೂ ಬಿಡಬೇಡ್ರಿ. ಇದೇ ನೀನ್ ದೇವರ ಬಳಿಗೆ ಓಡಿ ಹೋಗುವಂಥದ್ದು. ಯಾವ ಮನುಷ್ಯ ಇದನ್ನು ಮಾಡ್ತಾನೋ ದೇವ್ರು ಏನ್ ಹೇಳ್ತಾರೆ ಅವನಿಗೆ? ನಾವು ಹೊಟ್ಟೆ ಒಳಗಡೆ ಏನು ಹರಿತದೆ? ಜೀವಧಾರೆಗಳು ಅವನಲ್ಲಿದ್ರೆ ಸೈತಾನ್ ಬರ್ತಾನ್ರಿ. ಅವನೆಲ್ಲಿ ಬರ್ತಾನೆ? ಎಲ್ಲಿ ಜೀವಧಾರೆ ಇಲ್ಲ, ಎಲ್ಲಿ ನೀರಿಲ್ಲ, ಅಲ್ಲಿ ಬರೋವನೇ ಸೈತಾನ. ನಿನ್ನ ಮನೆ ಸೈತಾನನ ಮನೆ ಆಗ್ಲಿಕ್ಕೆ ಬಿಡಬೇಡ. ಇದು ದೇವರ ವಾಸಿಸುವ ಸ್ಥಳ, ಪವಿತ್ರಾತ್ಮನ ನೆಲೆಗೊಳ್ಳುವ ಸ್ಥಳ. ಇದನ್ನ ಸೈತಾನ ಮನೆ ಆಗಕ್ಕೆ ಕೊಡ್ಬೇಡ್ರಿ. ಓಕೆ, ಸೊ ಒಳ್ಳೆ ರೀಸನ್ ಹೆಂಗೆ ಆಗ್ತೇವೆ ನಾವು? ಲೋಕದ ಆಸೆಗಳಿಗೆ ಒಳಗಾಗಿ ನಾವು ಏನಾಗ್ತೇವೆ? ಒಂದೇದು ಒಣಗಿ ಹೋಗ್ತೇವೆ. ಹಾಗಾದ್ರೆ ಎರಡನೇ ಕಾರಣ, ಹಾಗಾದ್ರೆ ನಾನು ಒಣಗಿ ಹೋಗ್ಲಿಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು? ಮುಖ್ಯವಾದ ಕಾರಣ ಏನು? ಕೇವಲ ಲೋಕದ ಆಕರ್ಷಣೆಗಳು ಅಷ್ಟೇ ಅಲ್ಲ, ಲೋಕದ ಸ್ನೇಹ. ಏನ್ ಲೋಕದ ಸ್ನೇಹ ಅಂದ್ರೆ ತಿಳ್ಕೊಡ್ರಿ, ನೀನು ಎಷ್ಟು ಬ್ಯುಸಿ, ಯಾರೊಟ್ಟಿಗಿರ್ತಿ ಅನ್ನೋದು ಅರ್ಥ ಮಾಡ್ಕೊ. ದೇವ್ರು ನಮ್ಮೆಲ್ರಿಗೂ ಕೆಲಸ ಕೊಟ್ಟಿದ್ದಾನೆ, ದೇವ್ರು ನಮ್ಮೆಲ್ರಿಗೂ ಲೋಕದ ಸಂಪರ್ಕ ಕೊಟ್ಟಿದ್ದಾನೆ. ಅದರ ಅರ್ಥ ನಾನು ಅದರಲ್ಲೇ ಕಾಲಹರಣ ಮಾಡುವುದಕ್ಕಾಗಿ ಅಲ್ಲ. ಇವತ್ತು ಯಾರಿಗೆ ಕೇಳ್ರಿ, ಬಿಸಿ. ಎಲ್ಲಿ ಬಿಸಿ? ಲೋಕದ ಸ್ನೇಹದಲ್ಲಿ ಬಿಸಿ. ನಿಮ್ಮ ದಿನದ 24 ಗಂಟೆ ನೀವು 8 ಗಂಟೆ ಕೆಲಸ ಮಾಡ್ತೀರಿ. ಬಟ್ ನೀವು ಅರ್ಥ ಮಾಡ್ಕೊಳ್ರಿ, ಈ ದಿನದ 24 ಗಂಟೆಯಲ್ಲಿ ಎಷ್ಟು ಗಂಟೆ ನೀವು ಯಾರ ಸಂಗಡ ಸಹವಾಸದಲ್ಲಿರ್ತೀರಿ, ಯಾರ ಸಂಗಡ ಸಮಯ ಕಳಿತೀರಿ, ಎದರಲ್ಲಿ ಸಮಯ ಕಳಿತೀರಿ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಇವತ್ತು ನಿನಗೆ ಗೊತ್ತಿಲ್ಲಂಗೆ ನಿನ್ನ ಬ್ಯುಸಿ ಸ್ಕೆಡ್ಯೂಲ್ ನಿನ್ನನ್ನು ಒಣಗಿ ಹೋಗುವಂತೆ ಮಾಡ್ತಾ ಇದೆ. ಜನರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇಲ್ಲ, ವಾಕ್ಯ ಓದ್ಲಿಕ್ಕೆ ಸಮಯ ಇಲ್ಲ, ಸಭೆಗೆ ಬರ್ಲಿಕ್ಕೆ ಸಮಯ ಇಲ್ಲ, ಉಪವಾಸ ಮರ್ತೇ ಬಿಡ್ರಿ, ನೈಟ್ ಪ್ರೇಯರ್ ಮರ್ತೇ ಬಿಡ್ರಿ. ಮ್ಯಾಕ್ಸಿಮಮ್ ಇಲ್ಲಿರೋರಂಥವ್ರು 80% ಸಂಡೇ ಅಷ್ಟೇ ಕಾಣಿಸ್ಕೊಳ್ತೀರಿ. ಒಪ್ಕೋತೀರಾ? ರಿಮೈನಿಂಗ್ ಡೇಸ್ ನಾವೇನಾಗಿರ್ತೇವೆ? ಬಿಸಿ. ತಿಳ್ಕೊಡ್ರಿ, ಬೇರೆ ದಿನಗಳಲ್ಲಿ ಚರ್ಚ್ ಉಪವಾಸ ಬಿಡ್ರಿ, ಅದೇ ದಿನ ಬೇರೆ ಫಂಕ್ಷನ್ ಇದ್ರೆ ನೀವು ಅಟೆಂಡ್ ಆಗಲ್ಲ. ಮಾತಾಡ್ತಾ ಇದಿಲ್ಲ, ಯಾಕೆ ಹೇಳ್ರಿ? ನಮಗೆ ಫಂಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಂಕ್ಷನ್ ಹೋಗ್ಬೇಡ ನಾನು ಯಾರಿಗೆ ಹೇಳ್ತಿಲ್ಲ, ಹೋಗ್ರಿ. ಅದ್ರ ಜೊತೆಗೆ ದೇವರಿಗೆ ಸಮಯ ಕೊಡೋದನ್ನ ಕಲೀರಿ. ಎಷ್ಟು ಬಿಸಿ ಅಂತ ನಿಮ್ಮ ಲೈಫ್ ನೀವು ಹಾಳು ಮಾಡ್ಕೊಳ್ತೀರಿ, ಎಷ್ಟು ಬಿಸಿ ಅಂತ ನಿಮ್ಮ ಜೀವಿತ ನೀವು ಹಾಳು ಮಾಡ್ಕೊಳ್ತೀರಿ. ನಾವೇನಾಗಿದ್ದೀವಿ ಅಂದ್ರೆ ಒಂಥರ ಲೂಕ್ ವಾರ್ಮ್ ಸ್ಟೇಟ್ ಅಲ್ಲಿ ಇದ್ದೇವೆ. ಅಂದ್ರೆ ಬೆಚ್ಚಗೂ ಇಲ್ಲ, ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವಂತ ಒಂದು ವಾತಾವರಣದಲ್ಲಿ ಇದ್ದೀವಿ. ಹೆಂಗ್ ಗೊತ್ತಾ? ಸಂಡೆ ಚರ್ಚಲ್ಲೂ ಕಾಲಿಡ್ತೇವೆ, ಸಂಡೆ ಬಂದ್ಬಿಟ್ರೆ ಪಾಸ್ಟ್ರಿಗೆ ಕಾಣಿಸ್ಕೊಂಡ್ಬಿಟ್ರೆ ಓ ಇವರು ಸಭೆಗೆ ಇದಾರೆ ಅಂತ ತಿಳ್ಕೊಳ್ತಾರಂತ ತಿಳ್ಕೊಳ್ತೀರಿ. ಬಟ್ ನನಗೆ ಕಾಣಿಸ್ಕೊಳಕ್ ಸಭೆಗೆ ಬರ್ಬೇಡ್ರಿ, ದೇವ್ರಿಗೆ ಕಾಣಿಸ್ಕೊಳಕ್ ಸಭೆಗೆ ಬರ್ರಿ. ಒಂದು ಕಾಲ ಇಲ್ಲಿಟ್ಟಿರ್ತಾರೆ, ಬಟ್ ಇನ್ನೊಂದು ಕಾಲ ಎಲ್ಲಿರ್ತದೆ? ಹೊರಗಡೆನೆ ಇರ್ತದೆ. ಜಾಸ್ತಿ ಇದೇ ಕಾಲಲ್ಲೇ ಇರುವುದು. ಈ ಕಾಲ ಸುಮ್ಮನೆ ಟೆಂಪರರಿ ಕಾಣಿಸಕ್ಕಿರೋದು. ಎಲ್ಲಿ? ನಾನು ಒಂದು ವಾರದ ಸಭೆ ಇದೇನಿ. ದೇವ್ರ ವಾಕ್ಯ ಹೇಳ್ತದೆ, ಇಂಥವ್ರು ನಮಗೆ ಅವಶ್ಯಕತೆ ಇಲ್ಲ. ನೀನು ಒಂದು ಲೋಕದಲ್ಲಾರ ಇರು, ಒಂದು ಇನ್ನೊಂದು ಆತ್ಮಿಕದಲ್ಲಾದ್ರೂ ಇರು. ಎರಡು ಕಡೆ ಮ್ಯಾನೇಜ್ ಮಾಡಕ್ಕೆ ನಿನ್ನ ಜೀವಿತ ಸಾಧ್ಯ ಇಲ್ಲ ಪ್ರಿಯರೇ. ನಿನ್ನ ಲೋಕದ ಆಕರ್ಷಣೆಗೆ ಒಳಗಾಗಿ ಎಷ್ಟು ಒಣಗಿ ಹೋಗ್ತಿದ್ಯೋ ಅದೇ ಪ್ರಕಾರ ನಿನಗೆ ದೇವರು ಕೊಟ್ಟ ಕೆಲಸದಲ್ಲಿ ನೀನು ಬಹಳ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿದೀಯ. ನಿನ್ನ ಕೆಲಸದಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಡ, ದೇವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಕೊ. ದೇವರು ಕೊಟ್ಟ ಕೆಲಸದಲ್ಲಿ ಅದೇ ಕೆಲಸವನ್ನು ದೇವರಾಗಿ ಮಾಡ್ಕೊಳ್ಬೇಡ.
ಕೆಲಸ ಕೊಟ್ಟು ದೇವರೇ ನಿನ್ನ ದೇವರಾಗಿರ್ಲಿ. ಅರ್ಥ ಏನು ತಿಳ್ಕೊಡ್ರಿ. ಎಲ್ಲ ತಂದೆ ತಾಯಿಗಳು ಬಯಸೋದೇನು, ತನ್ನ ಮಕ್ಕಳು ಯಾರ ಜೊತೆಗಿರ್ಬೇಕು? ಒಪ್ತೀರಾ? ಈಗ ನಿಮ್ಮ ಮಕ್ಕಳು ನಿಮ್ ಜೊತೆಗಿರಕ್ ಇಷ್ಟನೇ ಪಡದೆ ಬೇರೆಯವ್ರ ಜೊತೆಗೆ ಇರ್ಲಿಕ್ಕೆ ಇಷ್ಟಪಟ್ಟಾಗ ನಿಮ್ಗೇನಾಗ್ತದೆ? ಊಟಕ್ಕಷ್ಟೇ ನಿಮ್ಮ ಮನೆಗೆ ಬರೋದು, ಊಟ ಮಾಡೋದು, ಮತ್ತೆ ಹೊರಟೋಗ್. ಅವಾಗ ನಿಮ್ಗೆ ಏನ್ ಅನಿಸ್ತದೆ? ಬರೀ ಊಟಕ್ಕೆ ಬರ್ತಾಳೆ, ಬೇರೆ ಯಾವುದಕ್ಕೂ ಬರುವುದಿಲ್ಲ. ದುಃಖ ಆಗುದಿಲ್ವ ರೀ? ನಿಮ್ ಮನೇಲೂ ಮಲಗುದಿಲ್ಲ ಅವ್ರು ಅಂತ ತಿಳ್ಕೊಡ್ರಿ. ಅರ್ಥ ಏನು? ನೀವು ಬಯಸ್ತೀರಿ ನನ್ನ ಮಕ್ಕಳು ನನ್ನ ಹತ್ರ ಇರ್ಬೇಕಂತೇಳಿ. ಅದೇ ರೀತಿಯಾಗಿ ದೇವರು ಬಯಸ್ತಾನೆ ನೀವು ಅವನ ಹತ್ರ ಇರಬೇಕು. ನಾವ್ ಹೆಂಗೆ ಊಟಕ್ಕೆ ಬಂದು ಹೋಗ್ತೇವಲ್ಲ, ಹಂಗೆ ಸಂಡೇ ಚರ್ಚಿಗೆ ಬಂದು ಹೋಗ್ಬಿಡ್ತೇವೆ. ಆಮೇಲೆ ಸೋಮವಾರದಿಂದ ಶನಿವಾರದವರೆಗೂ ದೇವ್ರು ಯಾರೋ ನಾನು ಯಾರೋ, ನನಗೂ ದೇವರಿಗೂ ಸಂಬಂಧ ಇಲ್ಲ, ಹಂಗೆ ನಾವು ಜೀವಿಸ್ತೇವೆ. ಪ್ಲೀಸ್ ಆ ಥರ ನೀವು ಎಂದಿಗೂ ಜೀವಿಸ್ಬೇಡ್ರಿ. ನನಗೆ ಹೇಳುವಂಥ ವಿಷಯ ಭಾಳ ಇದೆ, ಬಟ್ ಎಲ್ಲ ಹೇಳಲಿಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಸೊ ನನ್ನ ಜೀವಿತದಲ್ಲಿ ಆತ್ಮಿಕ ನರಿಶ್ಮೆಂಟಿಗೆ ಏನಂತಾರೆ, ಒಂದು ಗಿಡ ಬೆಳಿಬೇಕಾದ್ರೆ ಬರೀ ನೀರಿನ ಅವಶ್ಯಕತೆ ಅಷ್ಟೇ ಅಲ್ಲ, ಅದಕ್ಕೆ ಪೋಷಕಾಂಶಗಳು ಬೇಕು. ಅದೇ ಪ್ರಕಾರ ನನ್ನ ಜೀವಿತಕ್ಕೂ ಪೌಷ್ಟಿಕಾಂಶಗಳು ಬೇಕು. ಏನು? ನಾನು ಕೇವಲ ವಾಕ್ಯ ಓದಿ ಮನೆಯಲ್ಲೇ ಕೂತ್ಕೊಳ್ಳೋದಲ್ಲ, ನಾನು ದೇವ ಜನರೊಟ್ಟಿಗೆ ಬೆರಿಬೇಕು, ದೇವಲ್ಲಿ ನಾನು ಕಾಣಿಸಿಕೊಳ್ಬೇಕು. ಇದು ನನ್ನ ಆತ್ಮಿಕ ನರಿಶ್ಮೆಂಟ್. ಈ ಮಕ್ಕಳು 4 ದಿನ ಇಲ್ಲಿರುವುದರಿಂದ ಅವ್ರು ಎಷ್ಟು ಆತ್ಮಿಕವಾಗಿ ನರಿಶ್ ಆಗಿದ್ದಾರೆ ನಿಮ್ಗೆ ಗೊತ್ತಾ? ಸ್ಪಿರಿಚುವಲಿ ನರಿಶ್ಮೆಂಟ್ ಆಗಿದ್ದಾರೆ ಗೊತ್ತಾ? ಯಾಕೆ? ಅವ್ರು 4 ದಿವಸ ಯಾರೊಟ್ಟಿಗೆ ಬರುತ್ತಿದ್ದಾರೆ? ಲೋಕ ಜೊತೆಗಲ್ಲ, ಬೆಳಗ್ಗಿಂದ ಸಂಜೆವರೆಗೆ ಬರೇ ಒಂದೇ ವಿಷಯ ಕಲಿತಾ ಇದ್ದಾರೆ. ಏನು? ದೇವರ ಬಗ್ಗೆ, ಆತ್ಮನ ಫಲಗಳ ಬಗ್ಗೆ ಅದನ್ನೇ ಮಾತಾಡ್ತಿದ್ದಾರೆ. ಏನ್ ಮಾತಾಡಿದ್ರು ಪ್ರೀತಿ, ಸಂತೋಷ, ಸಮಾಧಾನ. ಏನ್ ಮಾತಾಡಿದ್ರು ಪ್ರೀತಿ. ಈ 4 ದಿವಸ ಅವ್ರ ಮೈಂಡ್ ಸೆಟ್ ಎಲ್ಲಾದ್ರೂ ಲೋಕದಲ್ಲಿ ಇತ್ತ? ಅದು ದಟ್ ಈಸ್ ಸ್ಪಿರಿಚುವಲ್ ನರಿಶ್ಮೆಂಟ್. ಅದು ನಿಮ್ಮೆಲ್ಲರಿಗೂ ಅವಶ್ಯಕತೆ ಇದೆ ಪ್ರಿಯರೇ. ನೀವು ಎವ್ರಿ ಡೇ ಬರೀ ಲೋಕದಲ್ಲಿ ಇರಬೇಡ್ರಿ. ಒಂದು ದಿನ ರಜೆ ಹಾಕ್ರಿ, ದೇವರ ಪಾದದಲ್ಲಿ ಕೂತ್ಕೊಡ್ರಿ, ಸಭೆಗೆ ಬರ್ರಿ, ದೇವ ಜನರೊಟ್ಟಿಗೆ ಬೆರೀರಿ. ನಿಮ್ಮ ಆತ್ಮಿಕ ನರಿಶ್ಮೆಂಟ್ ಆಗ್ತದೆ. ಅದರ ಅರ್ಥ ನೀನು ಒಣಗಿ ಹೋಗುವುದನ್ನು ದೇವರು ನಿಲ್ಲಿಸ್ತಾರೆ. ಸಭೆಯಲ್ಲಿ ಬಹಳ ಕಾರ್ಯಕ್ರಮಗಳಿರ್ತವೆ, ಬಂದು ಪಾಲ್ಗೊಳ್ರಿ. ಸೇವೆ ಬಹಳ ಇದೆ, ನನ್ನ ಜೊತೆಗೆ ಸೇವೆಗೆ ಬರ್ರಿ. ಒಂದು ದಿನ ದೇವರಿಗಾಗಿ ತೆಗೀರಿ. ಅದು ನಿನ್ನ ಆತ್ಮಿಕವಾದ ಪೌಷ್ಟಿಕಾಂಶಗಳು ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಲೋಕದಲ್ಲೇ ಬಿದ್ದು ಬಿಸಿ ಅಂತೇಳಿ ನೀವು ಒಣಗಿ ಹೋಗ್ತಾ ಇದ್ದೀರಿ. ಅಲ್ಲಿ ಸೈತಾನ ನಿಮ್ಮನ್ನ ಮನೆಯಾಗಿ ಮಾಡ್ಕೊಂಡಿದ್ದಾನೆ. ಅನ್ವಾಂಟೆಡ್ ಥಿಂಗ್ಸ್ ಅಲ್ಲಿ ಬಿಸಿ ಆಗ್ಬೇಡ್ರಿ. ಅವಶ್ಯಕತೆ ಇಲ್ಲದ ಸಂಗತಿಗಳು ಅದರಲ್ಲಿ ಬಿಸಿ ಆಗ್ಬೇಡ್ರಿ, ದೇವರಲ್ಲಿ ಬಿಸಿ ಆಗ್ರಿ. ಓಕೆ, ಸೊ ನಾವು ನಿಂತ್ಕೊಳ್ಳೋಣ ಈ ಕ್ಷಣದಲ್ಲಿ. ಲಾಸ್ಟ್ ವಿಷಯ ಇದೆ, ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈತಾನನ ಮನೆ ಇನ್ನೊಂದು ತಿಳ್ಕೊಡ್ರಿ. ಎದ್ದಿಂತ್ಕೊಡ್ರಿ, ಎಲ್ಲರೂ ಎದ್ದಿಂತ್ಕೊಂಡಾಗ ಹೇಳ್ತೇನೆ. ಸೈತಾನನು ಇನ್ನೊಂದು ರೀತಿಯಲ್ಲಿ ಪ್ರವೇಶ ಮಾಡ್ತಾನೆ. ಯಾವಾಗಂದ್ರೆ ಅನ್ಕನ್ಫೆಸ್ಡ್ ಸಿನ್ಸ್ ನಿಮ್ಮ ಜೀವಿತದಲ್ಲಿ ಇದ್ರೆ, ಅರಿಕೆ ಮಾಡದೇ ಇರುವ ಪಾಪಗಳು ನಿಮ್ಮ ಲೈಫಲ್ಲಿ ಏನಾದರೂ ಇದ್ರೆ, ಆ ಒಂದು ಸಂಗತಿಯಿಂದ ಸೈತಾನು ನಿನ್ನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ. ಏನು ಹಾಗಾದ್ರೆ ಅರ್ಥ ಪ್ರಿಯರೇ? ನೀವು ಎಷ್ಟೋ ಸಾರಿ ಕೆಲವು ಸಂಗತಿಗಳನ್ನ ಮಾಡಿ ಮರೆತು ಹೋಗಿರ್ತೀರಿ ದೇವರಿಗೆ ವಿರೋಧವಾಗಿ, ಅವುಗಳನ್ನು ಅರಿಕೆ ಮಾಡಿರೋದಿಲ್ಲ. ಅಂತ ಸಂಗತಿಗಳು ಏನಾದರೂ ನಿಮ್ಮ ಜೀವಿತದಲ್ಲಿದ್ರೆ ದಯಮಾಡಿ ಹೇಳ್ತೇನೆ, ಅವುಗಳನ್ನು ನೆನಪು ಮಾಡಿಕೊಂಡು ಅವನ್ನ ಅರಿಕೆ ಮಾಡ್ರಿ. ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದ್ಸಾರಿ ಒಂದು ಇರುವಂತ ಒಂದು ಯೌವನಸ್ಥ ಮಗನಿಗೆ ಸ್ಪಿರಿಟ್ ಅಟ್ಯಾಕ್ ಆಯ್ತು, ಇವಿಲ್ ಸ್ಪಿರಿಟ್. ಅದು 1 ವಾರ 2 ವಾರ ಪ್ರಾರ್ಥನೆ ಮಾಡಿದ್ರು ಆ ದೇವಸೇವಕರು ಬಿಟ್ಟು ಹೋಗ್ಲಿಲ್ಲ. ಆಗ ಇವರು ಪ್ರಾರ್ಥನೆ ಮಾಡುವಾಗ, ದೇವರೇ ನಿನ್ನ ನಾಮದಲ್ಲಿ ದೆವ್ವಗಳು ಬಿಟ್ಟು ಹೋಗ್ತದಲ್ಲ, ಯಾಕೆ ಈ ದೆವ್ವ ಬಿಟ್ಟು ಹೋಗ್ತಿಲ್ಲ ಅನ್ನುವಾಗ ದೇವರ ಆತ್ಮನವರು ತಂದೆ ತಾಯಿಗಳನ್ನ ಕರೆಸು ಎಂಬುದಾಗಿ ಹೇಳಿದ್ರು. ಆಗ ಅವ್ರ ತಂದೆ ತಾಯಿಗಳ ಜೊತೆಗೆ ನೀನು ಮಾತನಾಡು, ಅವರ ಹಿಸ್ಟ್ರಿ ತಿಳ್ಕೊ, ನಂತರ ಇದಕ್ಕೆ ನೀನು ಡೀಲ್ ಮಾಡು ಅಂತ ಹೇಳಿದ್ರು. ಆಗ ಅವ್ರ ತಂದೆ ತಾಯಿಗಳು ಕರೆಸಿ ಆ ತಂದೆ ತಾಯಿಗಳ ಹಿನ್ನೆಲೆಯನ್ನ ಕೇಳಿಸಿದ್ರು. ಆಗ ಈ ಮಗು ಹುಟ್ಟಕ್ಕಿಂತ ಮುಂಚೆ ಈ ಮಗುವನ್ನ ಅವ್ರೇನ್ ಮಾಡಿದ್ರು, ಬೇರೆ ಒಂದು ದೇವರಿಗೆ ಆ ಮಗುವನ್ನ ಏನ್ ಮಾಡಿದ್ರು, ಸಮರ್ಪಣೆ ಮಾಡಿದ್ರು.
ಗೊತ್ತಾರ, ಈ ಮಗು ನಾವು ಹುಟ್ಟಿದ್ರೆ ಇದನ್ನ ಮಾಡ್ತೀನಿ ಅಂತೇಳಿ ಹರಿಕೆ ಹೊತ್ಕೊಂಡಿದ್ರು. ಹರಿಕೆ ಅಂತ ಹೇಳ್ತಾರೆ. ಅದನ್ನ ಅವ್ರು ಯಾವಾಗ ಕರ್ತನ ನಂಬುವುದಕ್ಕಿಂತ ಮುಂಚೆ ಹೊತ್ಕೊಂಡಿದ್ರು ಅಷ್ಟೇ. ಆಮೇಲೆ ಮಗು ಹುಟ್ಟಿತು. ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಇವ್ರು ರಕ್ಷಣೆ ಹೊಂದಿದ್ರು. ಅದೆಲ್ಲ ಸಂಗತಿ ಬಿಟ್ಟು ಹೋಯ್ತು, ಗೊತ್ತಿಲ್ಲ ಇವರಿಗೆ. ಆದ್ರೆ ಅವ್ರು ಏನ್ ಮಾಡಿದ್ರಲ್ಲ ತಪ್ಪನ್ನ, ಅದನ್ನ ದೇವ್ರ ಮುಂದೆ ಏನ್ ಮಾಡಿರ್ಲಿಲ್ಲ, ಅವರು ಒಪ್ಕೊಂಡಿರ್ಲಿಲ್ಲ. ಹಿಸ್ಟ್ರಿ ಕೇಳುವಾಗ ಅರ್ಥ ಆಯ್ತು, ಈ ಮಗು ಹುಟ್ಟುವಾಗ ಏನ್ ಮಾಡಿದ್ರಿ. ಪ್ರಿಯರೇ, ಆ ತಂದೆ ತಾಯಿಗಳಿಗೆ ಅವಾಗ ರಿಯಲೈಸ್ ಆಯ್ತು ನಾವು ಇಂಥ ತಪ್ಪನ್ನ ನಾವು ಮಾಡಿದ್ವಿ. ಇವ್ರು ಯಾವುದಕ್ಕೆ ಒಪ್ಪಿಸಿಕೊಟ್ಟಿದ್ರು ಅದೇ ಸ್ಪಿರಿಟ್ ಆ ಮಗುವಿನ ಮೇಲೆ ಅಟ್ಯಾಕ್ ಮಾಡ್ತಿದೆ. ಆಗ ಕರ್ತನ ಮುಂದೆ ಅವರಿಬ್ಬರು ಮೊದಲು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಕ್ಷಮಾಪಣೆ ಕೇಳಿದ್ರು. ಯಾವಾಗ ಅವರು ತಪ್ಪು ಕ್ಷಮಾಪಣೆ ಕೊಟ್ಟು ಕೇಳಿದ್ರು, ಆಗ ಆ ದುರಾತ್ಮ ಮಗುವಿನಿಂದ ಬಿಟ್ಟು ಹೋಯ್ತು. ಅನ್ಕನ್ಫೆಸ್ಡ್ ಸಿನ್ಸ್ ಅಂದ್ರೆ ನೀವು ದೇವರ ಮುಂದೆ ಅರಿಕೆ ಮಾಡದಿರೋ ಯಾವುದಾದ್ರೂ ಪಾಪಗಳು ನಿಮ್ಮ ಜೀವಿತದಲ್ಲಿ ಮುಂಚೆ ಇದ್ರೂ ಸಹ ಅದು ನಿನ್ನ ಆತ್ಮಿಕ ಒಣಗುವುದಕ್ಕಾಗಿ ಕಾರಣ ಆಗ್ತದೆ. ಸೈತಾನ ಬಂದು ವಾಸ ಮಾಡಲಿಕ್ಕೆ ಈಸಿ ಆಗ್ತದೆ. ಅಂಥವು ನಿಮ್ಮ ಜೀವಿತದಲ್ಲಿ ಏನಾದ್ರೂ ಇದ್ರೆ, ರಕ್ಷಣೆ ಹೊಂದಕ್ಕಿಂತ ಮುಂಚೆ ಅಂಥವುಗಳು ಏನಾದರೂ ಅರಿಕೆಗಳು ಅಥವಾ ಭಯಂಕರವಾದಂಥ ಪಾಪಗಳು ನೀವು ಮಾಡಿದ್ರೆ, ದಯಮಾಡಿ ಹೇಳ್ತೀನಿ, ಅಂಥವುಗಳಿಗೆ ಕ್ಷಮಾಪಣೆ ಕೇಳಿ. ನಮ್ಗೆ ಗೊತ್ತಿರೋದಿಲ್ಲ ನಾವು ತಪ್ಪು, ಯಾಕೆಂದ್ರೆ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಕೆಲವರು ಗೊತ್ತಿಲ್ಲದೆ ನಾವೇನ್ ಮಾಡ್ತೇವೆ, ಡಾಕ್ಟರ್ಗಳು ಇರ್ತಾರೆ. ಡಾಕ್ಟರ್ಗಳು ಮಕ್ಕಳಿಗೆ ಅಬೋಷನ್ ಮಾಡ್ತಾರೆ, ಗೊತ್ತಾ? ಹೊಟ್ಟೆಯಲ್ಲಿರುವಾಗ ಮಗುವನ್ನ ಸಾಯಿಸ್ತಂದ್ರೆ ಮರ್ಡರ್ ಮಾಡ್ತಾರಂತ, ಅದಕ್ಕೆ ಮರ್ಡರ್ ಅಂತ ಹೇಳ್ತಾರೆ. ಇದು ಅವರಿಗೆ ಕಾಮನ್ ಆಗಿರ್ತದೆ ಅಷ್ಟೇ. ಬಟ್ ಇದು ದೇವ್ರ ದೃಷ್ಟಿಯಲ್ಲಿ ಏನು ನಿಮಗೆ ಗೊತ್ತಾ? ಒಂದೊಂದು ಅಬೋಷನ್ ಮಾಡಿದಂತ ಮಕ್ಕಳ ಕೂಗು ಯಾರಿಗೆ ಕೇಳಿಸ್ತದೆ? ದೇವರಿಗೆ ಕೇಳಿಸ್ತದೆ. ವೆರಿ ಡೇಂಜರಸ್, ವೆರಿ ಡೇಂಜರಸ್. ಇನ್ನು ಲೋಕವನ್ನೇ ನೋಡದಿರುವಾಗ ಮಗುವನ್ನ ನಾವೇನ್ ಮಾಡ್ತಾ ಇದ್ದೇವೆ? ಸಾಯಿಸುವಂಥದ್ದು. ಯಾರ ಮಾತು ಕೇಳಿ? ಡಾಕ್ಟರ್ಗಳ ಮಾತು ಕೇಳಿ. ನೋ, ಅಂಥವುಗಳು ಇರಿದ್ರು ಸಹ ದೇವ್ರ ಮುಂದೆ ಏನ್ ಮಾಡ್ರಿ? ಅರಿಕೆ ಮಾಡ್ರಿ. ಯಾಕಂದ್ರೆ ನೀವು ಒಣಗಿ ಹೋದಂತ ಸ್ಥಳ ಇವತ್ತು ದೇವರು ಹಸಿರಾಗಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ದೇವರು ಹೇಳಿದ್ದಾರೆ, ನೀವು ನನ್ನ ಬಳಿಗೆ ಬರ್ರಿ, ದಾಹ ಇದ್ರೆ ನೀವು ನನ್ನ ಬಳಿಗೆ ಬರ್ರಿ, ನಿಮ್ಮ ಹೊಟ್ಟೆ ಒಳಗಡೆಯಿಂದ ಜೀವ ಜಲ ಉಕ್ಕುವಂತೆ ನಾನು ಮಾಡ್ತೇನೆ. ಇನ್ನು ಮುಂದೆ ದಾಹ ಆಗದಿರುವ ನೀರನ್ನ ನಿಮಗೆ ಕೊಡ್ತೇನೆ. ಸಮಾರ್ಯ ಸ್ತ್ರೀಗೆ ಒಂದೇ ಮಾತು ಹೇಳ್ತಾಳೆ, ನೀವು ಈ ನೀರನ್ನು ಕುಡಿದ್ರೆ ನಿಮಗೆ ದಾಹ ಆಗ್ತದೆ, ಆದ್ರೆ ನಾನು ಕೊಡುವ ನೀರು ನೀವು ಕುಡಿದ್ರೆ ದಾಹ ಆಗುವುದಿಲ್ಲ. ಅರ್ಥ ಏನು ಗೊತ್ತ ನಿಂಗೆ? ಸ್ಪಿರಿಚುವಲಿ ಯಾವಾಗ ಒಳಗಡೆ ಶರೀರ ಒಣಗಿ ಹೋಗ್ತದೆ ಅವಾಗ ಮನುಷ್ಯನಿಗೆ ದಾಹ ಆಗ್ತದೆ. ಒಣಗದೇ ಇದ್ರೆ ಹೇಳ್ರಿ, ಒಣಗದೇ ಇದ್ರೆ ದಾಹ ಆಗ್ತದ? ಯೇಸು ಹೇಳ್ತಾರೆ, ಆ ನೀರು ನಾನು ನಿಮ್ಗೆ ಕೊಡ್ತೇನೆ. ಅರ್ಥೇನು? ನಿನ್ನ ಜೀವಿತ ಎಂದಿಗೂ ಒಣಗುವುದಿಲ್ಲ, ಅದು ಹಸಿಯಾಗೇ ಇರ್ತದೆ. ಅಲ್ಲಿ ಸೈತಾನಿಗೆ ಪ್ರವೇಶ ಇಲ್ಲ. ಅಂತ ನೀರು ನಾನು ಕೊಡ್ತೇನೆ ನಿನಗೆ, ಆದ್ರೆ ಯಾವಾಗ? ನೀ ನನ್ನ ಬಳಿಗೆ ಬರುವಾಗ. ಸೊ ಇವು ದೇವರ ಬಳಿಗೆ ಬರೋಣ. ಹೆಂಗೆ? ಪಶ್ಚಾತ್ತಾಪದೊಡನೆ ಪಾಪವನ್ನು ಅರಿಕೆ ಮಾಡುವ ಮೂಲಕ ದೇವರ ಬಳಿಗೆ ಬರೋಣ. ಪ್ರಿಯರೇ, ನಮ್ಗೆ ಗೊತ್ತಿದೆ ನಾವೆಲ್ಲ ತಪ್ಪುಗಳನ್ನು ಮಾಡಿದ್ದೇವೆ. ಇವತ್ತು ನೀವು ದೇವರ ಬಳಿಗೆ ಬರ್ರಿ. ನಿನ್ನ ಒಣಗಿದ ಜೀವಿತವನ್ನು ಇವತ್ತು ದೇವರು ಮಾರ್ಪಡಿಸ್ತಾರೆ. ಒಣಗಿದ ಜೀವಿತದಲ್ಲಿ ದೇವರ ನದಿಗಳನ್ನು ಹರಿಸ್ತಾರೆ. ಆವಾಗ ಸೈತಾನೇನು ಕಣ್ಣು ಮುಂದೆ ನಿನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ನಾವೆಲ್ಲ ಕಣ್ಣುಗಳು ಮುಚ್ಚಿ ನಾವು ದೇವರ ಬಳಿಗೆ ಬರೋಣ ಪ್ರಿಯರೇ.